Hello students, so welcome to today's class. In this class, I'm going to continue the chapter circles. In the last class, we have studied up to this one. Okay, so exercise 10 point, just a minute. Exercise 10.2 actually. Okay, so we have completed exercise 10.2 actually. Okay, and I told for you, so the concept which is perpendicular from center to a chord. Okay, this actually I think it's removed for you actually because mainly it is given to you. Okay, so this is actually the topic which is removed from your syllabus. Okay, and simultaneously I'm not going to continue from 10.4. okay, so because these two topics have been removed, so that's why I'm going to skip the exercise which is 10.3. okay, 10.3, so because this is related to the previous exercise. Okay, so now I'm going to continue from 10.6, equal chords and their distances from the center. Okay, so you have to read this one. Okay, so just read this one yourself, but the very important thing is this one. Okay, so this is very important, this sentence: the length of the perpendicular from a point to a line is the distance of the line from the point. Okay, so this is very important, you need to understand this one. So ನೋಡಿ ತುಂಬಾ ಸಿಂಪಲ್, ಏನಿಲ್ಲ, ಸೆಂಟೆನ್ಸ್ ನ ಮೀನಿಂಗ್ ಇಲ್ಲಿ ಹೇಳ್ತಾ ಇದ್ದೀನಿ. Now just look at the figure. So here it is the line AB, line AB ಅಂತ ಇದೆ. Okay, and here it is the point P. So this is the point P and this is the AB line. Okay, so now ನೋಡಿ ನಾನೀಗ I'm going to ask for you like this. Okay, what is the distance of this point from the line? ಲೈನ್ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಈ ಪಾಯಿಂಟ್ ಅಂತ ಕೇಳ್ತೀನಿ. ಸೊ ಈಗ ನೀವೇನ್ ಮಾಡ್ಬೋದು, ಕೆಲವರು ಹೀಗ್ ಮೆಷರ್ ಮಾಡ್ಬೋದು, ಈ ಡೈರೆಕ್ಷನ್ ಅಲ್ಲಿ ಮೆಷರ್ ಮಾಡ್ತೀರಾ, ಹೌದಾ, ಒಂದ್ ಡಿಸ್ಟೆನ್ಸ್ ಹೇಳ್ತೀರಾ. ಇನ್ನು ಯಾರೋ ಒಬ್ರು ಈ ತರ ಮೆಷರ್ ಮಾಡ್ತೀರಾ, ಈ ಡೈರೆಕ್ಷನ್ ಅಲ್ಲಿ ಮೆಷರ್ ಮಾಡ್ತೀರಾ, ಸೊ ಇಷ್ಟಿದೆ ಅಂತ ಹೇಳ್ತೀರಾ. ಸೊ ಇನ್ನೊಬ್ರು ಈ ಡೈರೆಕ್ಷನ್ ಅಲ್ಲಿ ಮೆಷರ್ ಮಾಡ್ತೀರಾ, ಹೌದಾ, ಹೇಳ್ತೀರಾ. ಇನ್ನೊಬ್ರು ಈ ಡೈರೆಕ್ಷನ್ ಅಲ್ಲಿ ಮೆಷರ್ ಮಾಡ್ತೀರಾ, ಈ ತರ ಮೆಷರ್ ಮಾಡ್ತೀರಾ, ಹೌದಾ. ಇನ್ಯಾರೋ ಒಬ್ರು ಈ ತರ ಮೆಷರ್ ಮಾಡ್ತೀರಾ. ಓಕೆನಾ. ಸೊ ಅಂದ್ರೆ ಈಗ ಇಲ್ಲಿ ಎರಡು ಫಿಕ್ಸ್ಡ್ ಪಾಯಿಂಟ್ ಆದ್ರಪ್ಪ. ಓಕೆ, ಸೊ ನೋಡಿ ಇಲ್ಲಿ ಎರಡು ಫಿಕ್ಸ್ಡ್ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಎರಡು ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಅಂದ್ರೆ ನೀವು ಎಕ್ಸಾಕ್ಟ್ ಒಂದೇ ಪಾಸಿಬಿಲಿಟಿ ಇರುತ್ತೆ, ಹೌದಲ್ವಾ. ಈಗ ಡಿಸ್ಟೆನ್ಸ್ ಅಂದ ತಕ್ಷಣ ಹಿಂಗೆ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ಬೇಕು ನೀವು ಯಾವುದೇ ಕಾರಣಕ್ಕೂ ಈ ತರ ಎಲ್ಲ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಗೊತ್ತಾಯ್ತಲ್ವಾ. ಸೊ ಯಾವಾಗ್ಲೂ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗ್ತೀವಿ, ಇಲ್ಲೂ ಅಷ್ಟೇ, ಎಲ್ಲದೂ ಕೂಡ ಸ್ಟ್ರೈಟ್ ಲೈನ್ ಅಲ್ಲೇ ಮೂವ್ ಆಗಿದೀವಿ ನಾವು. ಬಟ್ ಆದ್ರೆ ಇಲ್ಲಿ ಡಿಫ್ರೆಂಟ್ ಪಾಸಿಬಿಲಿಟಿ ಬರ್ತಾ ಇರೋದಕ್ಕೆ ಏನು ಚಾನ್ಸ್ ಅಂದ್ರೆ, ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಪಾಯಿಂಟ್ ಇದೆ, ಬಟ್ ಇಲ್ಲಿ ಒಂದು ಪಾಯಿಂಟ್ ಇಲ್ಲ, ಇಲ್ಲಿ ಸುಮಾರು ಪಾಯಿಂಟ್ಸ್ ಇದೆ ಈ ಲೈನ್ ಮೇಲೆ, ನೀವು ಎಲ್ಲಿಗೆ ಬೇಕಾದ್ರೂ ಬಂದು ರೀಚ್ ಆಗ್ಬೋದು, ಹೌದಾ. ಹಾಗಾಗಿ ಇಲ್ಲಿ ನಮಗೆ ಈ ತರ ಬರ್ತಾ ಇದೆ ಸಿಚುಯೇಷನ್. ಬಟ್ ಈ ಎಲ್ಲಾ ಡಿಸ್ಟೆನ್ಸ್ ಅನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ, ಇದರಲ್ಲಿ ಒಂದು ಮಾತ್ರ ತಗೊಳ್ತೀನಿ. ಯಾವುದು ಅಂದ್ರೆ, ಸೊ ಈ ಪಾಯಿಂಟ್ ಏನಿದೆ ಅಲ್ವಾ, ಈ ಪಾಯಿಂಟ್ ಇಂದ ನೀವು ಈ ಸ್ಟ್ರೈಟ್ ಲೈನ್ಗೆ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಬೇಕು. ಪರ್ಪೆಂಡಿಕ್ಯುಲರ್ ನೋಡಿ, ಸೊ ಗೊತ್ತಿದೆ ನಿಮಗೆ, ಪರ್ಪೆಂಡಿಕ್ಯುಲರ್ ಅಂದ್ರೆ ಅದು ಈ ಲೈನ್ ಜೊತೆ 90 ಡಿಗ್ರಿ ಆಂಗಲ್ ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ, ಹೌದಾ, ಫಿಗರ್ ಒಳಗಡೆನೆ ಇದೆ ಆಲ್ರೆಡಿ. ಒಂದ್ಸಗೆ ನಾನು ಮತ್ತೆ ಟ್ರೇಸ್ ಔಟ್ ಮಾಡಿದ್ದೀನಿ. ಈಗ ಈ ಡಿಸ್ಟೆನ್ಸ್ ಏನಿದೆಯಲ್ವಾ ಪಿ ಎಂ, ಓಕೆ, ಸೊ ಈ ಡಿಸ್ಟೆನ್ಸ್ ಅನ್ನ ನಾವು ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಪಿ ಫ್ರಮ್ ದ ಲೈನ್ ಅಂತ ಹೇಳಿ ಕರಿತೀವಿ. ಓಕೆ, ಬಟ್ ರಿಮೈನಿಂಗ್ ತಗೊಳ್ಳಿದಿಲ್ಲ. ಹಾಗಿದ್ರೆ ನಾನು ಏನಾದ್ರೂ ನಿಮಗೆ ಸೊ ಒಂದು ಲೈನ್ ಕೊಡ್ತೀನಿ, ನಾನೀಗ ಇಲ್ಲೆಲ್ಲ ಒಂದ್ ಕಡೆ ಒಂದು ಲೈನ್ ಕೊಡ್ತಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಲೈನ್ ಅಂತ ಅನ್ಕೊಳ್ಳಿ. ಸೊ ಲೈನ್ ಎ ಬಿ ಏನೋ ಒಂದು ಅನ್ಕೊಳ್ಳಿ. ಸೊ ನಾನೀಗ ಪಾಯಿಂಟ್ ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್ ಫ್ರಮ್ ದ ಲೈನ್ ಅಂತಂದ್ರೆ ನೀವು ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು, ಈ ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಕೋಬೇಕು. ಈ ತರ ಸ್ಟ್ರೈಟ್ ಆಗಿ ಬರ್ತಾ ಇಲ್ಲ ಅದು ನನಗೆ. ಓಕೆ, ಸೊ ಜಸ್ಟ್ ಅರ್ಥ ಮಾಡ್ಕೊಳ್ಳೋಕೆ ಅದೇ ತರ. ಸೊ ಅದೇ ನಾನು ಪಾಯಿಂಟ್ ಸಪೋಸ್ ಇಲ್ಲಿದೆ ಅಂತ ಅನ್ಕೋ. ಸೊ ಹಾಗಿದ್ರೆ ಈ ಪಾಯಿಂಟ್ ಈ ಲೈನ್ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಏನ್ ಮಾಡ್ತೀಯ ನೀನು, ಇಮಿಡಿಯೇಟ್ ಆಗಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಬೇಕು ಇಲ್ಲಿಗೆ. ಓಕೆ, ಇಲ್ಲಿಂದ ಇಲ್ಲಿಗೆ, ಸೊ ಇದು 90 ಡಿಗ್ರಿ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟಿದೆಯಲ್ವಾ, ಸೊ ದಿಸ್ ದ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್. ಓಕೆ, ದಿಸ್ ಪಾಯಿಂಟ್ ಫ್ರಮ್ ದ ಲೈನ್, ಈ ತರ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ನೋಡ್ರಿ, ದ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್. ಓಕೆ, ಅಂದ್ರೆ ಈಗ ಪಿ ಇಂದ ಎಂ ಗೆ ಒಂದು ಲೈನ್ ಡ್ರಾ ಮಾಡಿದಿವಲ್ವಾ, ಆ ಲೈನು
ಈ ಲೈನ್ ಎ ಬಿ ಗೆ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಇದನ್ನ ನಾವು ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದು. ಯಾವ್ದನ್ನ ಪಿ ಎಂ ನ ನೋಡಿ, ದ ಲೆಂತ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಈ ಪರ್ಪೆಂಡಿಕ್ಯುಲರ್ ಏನಿದೆಯಲ್ವಾ ಪಿ ಎಂ, ಇದರ ಲೆಂತ್ ನ ತಗೋಬೇಕು ನೀವು. ಓಕೆ, ಅದರ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಪರ್ಪೆಂಡಿಕ್ಯುಲರ್ ನ ಲೆಂತ್ ಇದೆಯಲ್ವಾ, ಓಕೆ, ಫ್ರಮ್ ಎ ಪಾಯಿಂಟ್ ಒಂದು ಪಾಯಿಂಟ್ ಇಂದ, ಯಾವ ಪಾಯಿಂಟ್ ಇಂದ, ಪಿ ಪಾಯಿಂಟ್ ಇಂದ ಟು ಎ ಲೈನ್, ಯಾವುದಕ್ಕೆ ಪರ್ಪೆಂಡಿಕ್ಯುಲರ್, ಈ ಲೈನ್ ಎ ಬಿ ಗೆ ಪರ್ಪೆಂಡಿಕ್ಯುಲರ್, ಈಸ್ ದ ಡಿಸ್ಟೆನ್ಸ್ ಆಫ್ ದಿ ಲೈನ್ ಫ್ರಮ್ ದ ಪಾಯಿಂಟ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ಆ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನ್ ಬರುತ್ತಲ್ವಾ, ಅದನ್ನ ನಾವು ಡಿಸ್ಟೆನ್ಸ್ ಆಫ್ ದಿ ಲೈನ್ ಫ್ರಮ್ ದ ಪಾಯಿಂಟ್ ಪಿ ಅಥವಾ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಪಿ ಫ್ರಮ್ ದ ಲೈನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಇಷ್ಟೇ ಟರ್ಮಿನಾಲಜಿ ಗೊತ್ತಾಗಿತ್ತು. ಒಂದು ಪಾಯಿಂಟ್ ನ ಡಿಸ್ಟೆನ್ಸ್ ಅನ್ನ ನೀವು ಮೆಜರ್ ಮಾಡಬೇಕು ಒಂದು ಲೈನ್ ಇಂದ ಅಂದ್ರೆ, ಈ ತರ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಂಡು ಆ ಲೈನಿನ ಲೆಂತ್ ಎಷ್ಟಿರುತ್ತಲ್ವಾ ಅದನ್ನ ನಾವು ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದ ಲೈನ್ ಅಂತ ಹೇಳ್ಬೋದು, ಅಥವಾ ರಿವರ್ಸ್ ಹೇಳೋದಾದ್ರೆ ಡಿಸ್ಟೆನ್ಸ್ ಆಫ್ ದಿ ಲೈನ್ ಫ್ರಮ್ ದ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಇಷ್ಟೇ, ಇದು ಸಿಂಪಲ್ ಟಾಪಿಕ್ ಇದು. ಸೊ ನೀವೇನ್ ಬರಿಬೇಕಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಜಸ್ಟ್ ವಿದಿನ್ ದ ಬ್ರಾಕೆಟ್ ಏನ್ ಬರ್ದಿದ್ದೀನಲ್ವಾ, ಈ ಸೆಂಟೆನ್ಸ್ ಬ್ರಾಕೆಟ್ ಏನ್ ಮಾರ್ಕ್ ಮಾಡಿದ್ದೀನಿ, ಇದನ್ನ ಬರ್ದ್ಬಿಟ್ಟು ಈ ಡಯಾಗ್ರಾಮ್ ಬರ್ದ್ಬಿಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ನೀವು ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ ಅಷ್ಟೇ. ಡಿಸ್ಟೆನ್ಸ್ ಆಫ್ ದಿ ಲೈನ್ ಫ್ರಮ್ ದ ಪಾಯಿಂಟ್ ಪಿ ಈಸ್ ಪಿ ಎಂ ಅಂತ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇಷ್ಟನ್ನ ನೀವು ಅಷ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಏನ್ ಹೇಳ್ಬೇಕು ಅಂದ್ರೆ ಜಸ್ಟ್ ಇಷ್ಟೇ. ಓಕೆ, ದ ಲೆಂತ್ ಪಿ ಎಂ ಈಸ್ ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಪಿ ಫ್ರಮ್ ದ ಲೈನ್ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಏನು. ಸೊ ನೆಕ್ಸ್ಟ್ ಇಲ್ಲೊಂದು ಥೀರಮ್ ಇದೆ. ಈ ಥೀರಮ್ ನ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ, ಇದನ್ನ ನೀವು ಬರ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಈ ಥೀರಮ್ ನ ಸ್ಟೇಟ್ಮೆಂಟ್ ಬರೋದ್ಮೇಲೆ 10.6 ದೆನ್ ಈ 2 ಫಿಗರ್ಸ್ ಬರಿಬೇಕು ನೀವು. ಫಿಗರ್ 1 ಅಂದ್ರೆ ಜಸ್ಟ್ ಇದು ಒಂದು ಮಾತ್ರ ಇದೆ, ಅಂಡ್ ದೆನ್ ಫಿಗರ್ 2 ಅಂದ್ರೆ ಈ 2 ಫಿಗರ್ಸ್ ಕಂಬೈನ್ ಮಾಡ್ಬಿಟ್ಟು ಫಿಗರ್ 2 ಆಗುತ್ತೆ, ಎರಡು ಸೇರ್ಕೊಂಡು. ಓಕೆನಾ? ಸೊ ಇದು 2 ಫಿಗರ್ಸ್ ಅಂದ್ರೆ ಇಲ್ಲಿ ಒಟ್ಟು 3 ಸರ್ಕಲ್ಸ್ ಆಗುತ್ತೆ. ಫಿಗರ್ 1 ಇದು, ಫಿಗರ್ 2 ಅಂದ್ರೆ ಇದೆರಡು ಸೇರ್ಬಿಟ್ಟು ಫಿಗರ್ 2. ಓಕೆ, ಈ 2 ಫಿಗರ್ಸ್ ನ ಥೀರಮ್ ಸ್ಟೇಟ್ಮೆಂಟ್ ಆದ್ಮೇಲೆ ಬರೀಬೇಕು. ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ ನಿಮಗೆ ಸುಮಾರು ಇನ್ಫಾರ್ಮೇಶನ್ ಇದೆ, ಸೊ ನೀವು ಇದನ್ನ ಓದ್ಕೊಳ್ಳಿ. ಬಟ್ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇಲ್ಲಿ ಥೀರಮ್ ಏನ್ ಹೇಳ್ತಿದೆ ಅಷ್ಟೇ ಬೇಕು ನನಗೆ. ಇಲ್ಲಿ ನೋಡ್ತಾ ಹೋಗಿ. ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಆರ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್. ಬ್ರಾಕೆಟ್ ಅಲ್ಲಿ ಇರೋದು ಬಿಡಿ, ನೆಕ್ಸ್ಟ್ ಹೇಳ್ತೀನಿ. ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಆರ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್. ಇಲ್ಲಿ ನೋಡಿ, ಒಂದು ಸರ್ಕಲ್ ತಗೋಬೇಕು ನಾನೀಗ. ಆ ಸರ್ಕಲ್ ಅಲ್ಲಿ ಈಕ್ವಲ್ ಕಾರ್ಡ್ಸ್ ತಗೊಳ್ತೀನಿ. ಅಂದ್ರೆ ಟೋಟಲ್ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, 2 ಕಾರ್ಡ್ಸ್ ನ ತಗೊಳ್ತಾ ಇದ್ದೀನಿ. ಎಲ್ಲಿ? ಈ ಸರ್ಕಲ್ ಅಲ್ಲಿ ತಗೊಳ್ತಾ ಇದ್ದೀನಿ. ಓಕೆನಾ? ಸೊ ಆ 2 ಸರ್ಕಲ್ಸ್ ಅಲ್ಲಿ ಈ ತಗೊಳ್ಳೋಂತ 2 ಕಾರ್ಡ್ಸ್ ಹೇಗಿರ್ಬೇಕಂದ್ರೆ ಲೆಂತ್ ಅಲ್ಲಿ ಸೇಮ್ ಇರಬೇಕು. ಅದಕ್ಕೆ ಅದನ್ನ ನಾವು ಈಕ್ವಲ್ ಕಾರ್ಡ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಲ್ವಾ? ಒಂದು ಸರ್ಕಲ್, ಆ ಸರ್ಕಲ್ ಅಲ್ಲಿ 2 ಕಾರ್ಡ್ಸ್ ತಗೊಳ್ಳಿ, ಆ 2 ಕಾರ್ಡ್ಸ್ ಈಕ್ವಲ್ ಇರಬೇಕು. ಆತರ ಇದ್ದಾಗ ಆರ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್. ಈ 2 ಕಾರ್ಡ್ಸ್ ಸೆಂಟರ್ ಇಂದ ಏನಾಗಿರುತ್ತೆ, ಈಕ್ವಿಡಿಸ್ಟೆಂಟ್ ಅಂದ್ರೆ ಒಂದೇ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಈ 2 ಕಾರ್ಡ್ಸ್ ಕೂಡ ಸೆಂಟರ್ ಇಂದ, ಓಕೆ, ಅಂದ್ರೆ ಸರ್ಕಲ್ ನ ಸೆಂಟರ್ ಇಂದ ಈ 2 ಕಾರ್ಡ್ಸ್ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೆ ಥೀರಮ್. ಓಕೆ, ಡೆಫಿನೆಟ್ಲಿ ಇದು ಟ್ರೂ ಆಗುತ್ತೆ. ಫಿಗರ್ ಅಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಫಿಗರ್ 1 ಅನ್ನ ಅಬ್ಸರ್ವ್ ಮಾಡ್ಬೇಕು ನೀವೀಗ. ಓಕೆ, ಸೊ ಲುಕ್ ಅಟ್ ದ ಫಿಗರ್ 1. ಸೊ ಇಲ್ಲಿ ನೋಡಿ, so this is the center. O is the center of the circle, and AB and CD are the 2 equal chords. Okay, ನೋಡಿ ಲೆಂತ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. AB ಮತ್ತೆ CD ಈ ಎರಡು ಕಾರ್ಡ್ ಇಂದು ಲೆಂತ್ ಸೇಮ್ ಇರೋ ತರ ನೀವು ಫಿಗರ್ ನ ಬರಿಬೇಕು. ನೆನ್ಪಿಟ್ಕೊಳ್ಳಿ, ಫಿಗರ್ ಬರಿಬೇಕಾದ್ರೆ ಈ 2 ಸರ್ಕಲ್ಸ್ ರೇಡಿಯಸ್ ನೀವು ಎಷ್ಟೋ ತಗೊಳ್ತೀರಾ. ಓಕೆ, ಅಂಡ್ ದೆನ್ ಸೆಂಟರ್ ನ O ಅಂತ ಡಿನೋಟ್ ಮಾಡಿ. ನೆಕ್ಸ್ಟ್ ಕಾರ್ಡ್ AB ಲೆಂತ್ ಎಷ್ಟಿರುತ್ತಲ್ವಾ ಅಷ್ಟೇ ಲೆಂತ್ ಇರುವಂತ ಇನ್ನೊಂದು ಕಾರ್ಡ್ ನ ಡ್ರಾ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ನೆಕ್ಸ್ಟ್ ಈಗ ನೋಡಿ, ಈ ಕಾರ್ಡ್ ಸೆಂಟರ್ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡ್ಬೇಕಪ್ಪ ನಾನು. ಓಕೆ, ಸೊ ಈಗ ನೋಡಿ ನಿಮಗೆ ಈ ಸಿಚುಯೇಷನ್ ಬರ್ತಾ ಇದೆ ಅಲ್ವಾ. ಓಕೆ, ಇಲ್ಲಿ ಹೇಳಿದ್ದೆ ನಿಮಗೆ, ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ. ಈ ಸಿಚುಯೇಷನ್ ಬರ್ತಿದೆ ನೋಡಿ, ಪಾಯಿಂಟ್ ಪಿ ಈ ಲೈನ್ ಇಂದ ಎಷ್ಟು ದೂರದಲ್ಲಿದೆ ಆ ತರ ಸಿಚುಯೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಈಗ ನೋಡಿ, ಇಲ್ಲಿ ಈ ಕಾರ್ಡ್ ಈ ಸೆಂಟರ್ ಅಂದು ಒಂದು ಪಾಯಿಂಟ್ ಅಂತ ಅನ್ಕೊಳ್ಳಿ. ಈ ಪಾಯಿಂಟ್ ಇಂದ ಈ ಕಾರ್ಡ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಕಂಡುಹಿಡಿಬೇಕು ನೀವು. ಓಕೆ, ಸೊ ನೀವು ಈ ಡೈರೆಕ್ಷನ್ ಅಲ್ಲೆಲ್ಲ ಮೆಜರ್ ಮಾಡಬಾರ್ದು, ಹೇಳಿದೀನಿ ಅಲ್ವಾ. ಸೊ ಲಾಸ್ಟ್ ಅಲ್ಲಿ ಫಿಗರ್ ಅಲ್ಲಿ ಇತ್ತು, ಈ ತರ ಎಲ್ಲ ಪಾಸಿಬಿಲಿಟೀಸ್ ಇತ್ತಪ್ಪ.
ಓಕೆ. ಬಟ್ ಹೇಳ್ದೆ ನಾನು ನಿಮಗೆ, ನೀವು ಈ ತರ ಎಲ್ಲ ಮೆಷರ್ ಮಾಡಬಾರ್ದು. ಸೊ ನಾನು ಈ ತರ ಹೇಳಿದಾಗ ನೀವೇನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಕೂಡ ಏನ್ ಮಾಡ್ಬೇಕು, ನೀವು ಡ್ರಾ ಮಾಡುವಂತ ಲೈನ್ ಇದೆಯಲ್ವಾ, ಅದು ಈ ಕಾರ್ಡ್ಗೆ ಪರ್ಪೆಂಡಿಕ್ಯುಲರ್ ಬರೋ ತರ ಒಂದು ಲೈನ್ ನ ಡ್ರಾ ಮಾಡಿ. ಈಗ ನಿಮಗೆ ಈ ಲೈನ್ ಬರುತ್ತೆ OM ಅಂತ. ಓಕೆ, ಈ OM ಎಷ್ಟು ಲೆಂತ್ ಇದೆಯಲ್ವಾ, ಇದು ಡಿಸ್ಟೆನ್ಸ್ ಆಫ್ ದಿ ಕಾರ್ಡ್ ಫ್ರಮ್ ದ ಸೆಂಟರ್ ಆಗುತ್ತೆ. ಅದೇ ತರ ಕಾರ್ಡ್ CD ಗೂ ಕೂಡ ನೀವು ಡಿಸ್ಟೆನ್ಸ್ ನ ಮೆಷರ್ ಮಾಡ್ತೀರಾ, ಅದು ON ಅಂತ ಗೊತ್ತಾಗುತ್ತೆ. ಸೊ ಈ ಎರಡು ಕಾರ್ಡ್ ನ ಡಿಸ್ಟೆನ್ಸ್ ನ ನೀವು ಕಂಪೇರ್ ಮಾಡಿ ನೋಡಿದಾಗ ಎರಡೂ ಕೂಡ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಓಕೆ, ಅದನ್ನೇ ಥೀರಮ್ ಹೇಳ್ತಾ ಇದೆ. ಈಗ ಹಾಗಾದ್ರೆ ಏನ್ ಹೇಳ್ಬೋದು ಅಂದ್ರೆ, ಕಾರ್ಡ್ AB ಮತ್ತೆ ಕಾರ್ಡ್ CD ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಈ ಟೂ ಕಾರ್ಡ್ಸ್ ಈಕ್ವಿ ಡಿಸ್ಟೆನ್ಸ್ ಅಥವಾ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಅಂತ ಹೇಳ್ಬೋದು. ಅದನ್ನ ಕೊನೆಗೆ ಹೇಳಿದ್ದಾರೆ ನೋಡಿ, ಆರ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಅಂತ ಹೇಳಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಇದೆಯಲ್ವಾ, ಅದ್ರ ಬಗ್ಗೆ ಹೇಳ್ತೀನಿ. ಬ್ರಾಕೆಟ್ ಅಲ್ಲಿ ಇರೋದ್ರ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಈ ಟೂ ಫಿಗರ್ಸ್ ನ ತಗೋಬೇಕು. ಇಲ್ಲಿ ನೋಡಿ, ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಬದಲಾಗಿ ತಗೋಬೇಕು ನೀವೀಗ, ಗೊತ್ತಾಯ್ತಾ? ಸರ್ಕಲ್ ಬೇಡ. ಓಕೆ, ಈಕ್ವಲ್ ಕಾರ್ಡ್ಸ್ ಆಫ್ ಕಾಂಗ್ರುಯೆಂಟ್ ಸರ್ಕಲ್ಸ್ ತಗೋಬೇಕು ನೀವೀಗ. ಕಾಂಗ್ರುಯೆಂಟ್ ಅಂದ್ರೆ ಲಾಸ್ಟ್ ಕ್ಲಾಸ್ ಹೇಳಿದ್ದೀನಿ, ಟೂ ಸರ್ಕಲ್ಸ್ ಕಾಂಗ್ರುಯೆಂಟ್ ಆಗ್ಬೇಕು ಅಂದ್ರೆ ಎರಡು ಸರ್ಕಲ್ ನ ರೇಡಿಯಸ್ ಸೇಮ್ ಇರ್ಬೇಕು. ನೋಡಿ, ಸೇಮ್ ಸೈಜ್ ಸೇಮ್ ಶೇಪ್ ಬರುತ್ತೆ, ರೇಡಿಯಸ್ ಸೇಮ್ ಇದ್ರೆ ಆಗ ಕಾಂಗ್ರುಯೆಂಟ್ ಅಂತ ಆಗುತ್ತೆ. ಓಕೆ, ಕಾಂಗ್ರುಯೆಂಟ್ ಸರ್ಕಲ್ಸ್ ಅಲ್ಲಿ ತಗೊಳ್ತಾ ಇದ್ದೀನಿ ನಾನೀಗ. ಅಂದ್ರೆ ಈಗ ನೋಡಿ, ಇದು ಒಂದ್ ಸರ್ಕಲ್, ಇದು ಒಂದ್ ಸರ್ಕಲ್, ಎರಡು ಕಾಂಗ್ರುಯೆಂಟ್ ಅಂದ್ರೆ ರೇಡಿಯಸ್ ಸೇಮ್ ಇದೆ, ಹೌದಾ? ಈಗ ಫಸ್ಟ್ ಸರ್ಕಲ್ ಅಲ್ಲಿ ಒಂದು ಕಾರ್ಡ್ ತಗೊಂಡೆ AB ಅಂತ, ಸೆಕೆಂಡ್ ಸರ್ಕಲ್ ಅಲ್ಲಿ ಇನ್ನೊಂದು ಕಾರ್ಡ್ CD ಅಂತ. ಬಟ್ AB ಮತ್ತೆ CD ಲೆಂತ್ ಸೇಮ್ ಇರಬೇಕು. ಅರ್ಥ ಆಗ್ತಿದೆ ಅಲ್ವಾ? ಬೇರೆ ಬೇರೆ ಸರ್ಕಲ್ ಅಲ್ಲಿ ತಗೊಂಡಿದ್ದೀವಿ, ಬಟ್ ಈ ಕಾರ್ಡ್ ನ ಲೆಂತ್ ಸೇಮ್ ಇರಬೇಕು. ಈಗ ಈ ಸರ್ಕಲ್ ಅಲ್ಲಿ ಈ ಕಾರ್ಡ್ ನ ಲೆಂತ್ ಸೆಂಟರ್ ಇಂದ ಎಷ್ಟಿದೆ ಅಂತ ಮೆಷರ್ ಮಾಡ್ಕೊಳ್ತೀನಿ, OM ಬರುತ್ತೆ. ಈ ಸರ್ಕಲ್ ಅಲ್ಲಿ ಕಾರ್ಡ್ CD ಡಿಸ್ಟೆನ್ಸ್ O' ಇಂದ ಎಷ್ಟಿದೆ ನೋಡ್ಕೊಳ್ತೀನಿ, O'(N) ಅಂತ ಬರುತ್ತೆ. ನೀವು OM ಮತ್ತೆ O'(N) ಎರಡೂ ಕೂಡ ಕಂಪೇರ್ ಮಾಡಿ ನೋಡಿದ್ರೆ ಎರಡು ಕೂಡ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಓಕೆ, ಹಾಗಾಗಿ ಕಾಂಗ್ರುಯೆಂಟ್ ಸರ್ಕಲ್ಸ್ ಅಲ್ಲಿ ಡ್ರಾ ಮಾಡಿರುವಂತ ಟೂ ಈಕ್ವಲ್ ಕಾರ್ಡ್ಸ್ ಏನಾದ್ರೂ ಕಂಪ್ಯಾರಿಸನ್ ಮಾಡಿದ್ರೆ ಅದರ ಲೆಂತ್ ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅನ್ನೋದನ್ನ ಈ ಥಿಯರಂ ಹೇಳ್ತಾ ಇದೆ. ಇಷ್ಟೇ ನಿಮಗೆ ಬೇಕಾಗಿರುವಂತ ಕಾನ್ಸೆಪ್ಟ್ ಇಲ್ಲಿ ನಿಮಗೆ. ಓಕೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ write on the theorem, then write on these two figures. It will be enough. As it is in the textbook, you need to write. So now the next thing I will move on to here. So now just look at here. Okay, so now just look at here. Okay, so ಈಗ ಈ ಥಿಯರಂ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಅದೇ ಥಿಯರಂ ನ ರಿವರ್ಸ್ ಬರ್ತಾ ಇದೆ ಅಪ್ಪ. ಓಕೆ, ಸೊ ಕಾನ್ವರ್ಸ್ ಅಂತ ಹೇಳಿ ಕರಿತೀವಿ ಇದನ್ನ ನಾವು ಯಾವಾಗ್ಲೂ. ಕಾನ್ವರ್ಸ್ ಇನ್ ದ ಸೆನ್ಸ್ ರಿವರ್ಸ್. ಫಸ್ಟ್ ಥಿಯರಂಗೆ ಸ್ವಲ್ಪ ರಿವರ್ಸ್ ಆಗಿದೆ. ಈ ತರ ಒಂದು ಸಿಚುಯೇಷನ್ ನಿಮಗೆ ಒಂದ್ ಕಡೆ ಬಂದಿತ್ತು, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಆ ತರ ಬರ್ತಾ ಇದೆ ನೋಡಿ. ಇಲ್ಲಿ ಏನ್ ಹೇಳ್ತಾ ಇದೆ, ಥಿಯರಂ 10.7 ನೀವೀಗ ಏನ್ ಮಾಡ್ಕೋಬೇಕು, ಬರಿಬೇಕಾಗುತ್ತೆ. ಮತ್ತೆ ಫರ್ದರ್ ಫಿಗರ್ ಬರೆಯೋ ನೆಸೆಸಿಟಿ ಇಲ್ಲ, ಪ್ರೀವಿಯಸ್ ಫಿಗರ್ಸ್ ಗೆ ಅಪ್ಲೈ ಮಾಡಬಹುದು. ಮತ್ತೆ ಇಲ್ಲಿ ಅಗೇನ್ ಫಿಗರ್ಸ್ ಕೊಟ್ಟಿದ್ದಾರೆ ನಿಮಗೆ, ಟೂ ಫಿಗರ್ಸ್, ನಾಟ್ ನೆಸೆಸರಿ. ಜಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಬರ್ತಾರೆ ಸಾಕು. ನೀವು ಏನ್ ಹೇಳುತ್ತೆ ನೋಡೋಣ. ಕಾರ್ಡ್ಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್. ಅಂದ್ರೆ ಈಗ ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ತೀವಿ. ಈಗ ನೀವೇನ್ ಮಾಡ್ಬೇಕಂದ್ರೆ ಟೂ ಕಾರ್ಡ್ಸ್ ನ ಡ್ರಾ ಮಾಡ್ಕೋಬೇಕು. ಓಕೆ, ಬಿಫೋರ್ ದಟ್ ನೀವು ಒಂದ್ ಕೆಲಸ ಮಾಡ್ಬೇಡಿ, ಒಂದು ಸರ್ಕಲ್ ನ ಬರ್ದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ತೋರಿಸಿದ್ದಾರೆ. ಓಕೆ, ಈ ಥಿಯರಂ 10.7 ಕೆಳಗಡೆ ನೀವು ಫಿಗರ್ ಬರೀರಪ್ಪ. ಓಕೆ, ನಾನು ಹೇಳಿರೋ ತರ ಫಿಗರ್ ಬರಿಬೇಕು. ಏನ್ ಮಾಡಿ ಅಂದ್ರೆ ಒಂದು ಸರ್ಕಲ್ ನ ಡ್ರಾ ಮಾಡಿ. ಓಕೆ, ಸೊ ಡ್ರಾ ಎ ಸರ್ಕಲ್ ಅಂಡ್ ದಿಸ್ ಇಸ್ ದ ಸೆಂಟರ್. ಹೌದಾ, ದಿಸ್ ಇಸ್ ದ ಸೆಂಟರ್. ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಈ ಸೆಂಟರ್ ಇಂದ ಒಂದು ಲೈನ್ ನ ಡ್ರಾ ಮಾಡಿ, OL ಅಂತ ತಗೊಳ್ಳಿ. ಈ ಲೆಂತ್ ಎಷ್ಟಿದೆ ಅಂತ ಗೊತ್ತಿರ್ಬೇಕು ನಿಮಗೆ. ಈಗ ಸಪೋಸ್ ಒಂದು ಸರ್ಕಲ್ ನ ರೇಡಿಯಸ್ ನೀವು ಒಂದು ಅರೌಂಡ್ 6 ಸೆಂಟಿಮೀಟರ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಈಗ ಇಲ್ಲೇನ್ ಮಾಡಿ ಒಂದು 3 ಸೆಂಟಿಮೀಟರ್ ಇಂದ ಒಂದು ಲೈನ್ ತಗೊಳ್ಳಿ, OL ಅಂತ. ಓಕೆನಾ, ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ L ಅಂತ. ಅದೇ ತರನೇ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಹೀಗೆ ಎಳಿಬೇಕಂತ ಏನಿಲ್ಲ. ಸೊ ಈ ಡೈರೆಕ್ಷನ್ ಅಲ್ಲಾದ್ರೂ ತಗೊಳ್ಳಿ, ಈ ಡೈರೆಕ್ಷನ್ ಅಲ್ಲಾದ್ರೂ ತಗೊಳ್ಳಿ ನೀವು ಲೈನ್, ಹೇಗೋ ಒಂದು. ಓಕೆನಾ, ಸೊ ಈ ಡೈರೆಕ್ಷನ್ ಅಲ್ಲಿ ಒಂದು ಲೈನ್ ತಗೊಳ್ಳಿ, OM ಆಗುತ್ತೆ ಇದು. ಬಟ್ ಇದು ಕೂಡ ಏನಾಗಿರ್ಬೇಕು ನಿಮಗೆ 3 ಸೆಂಟಿಮೀಟರ್ ಇರ್ಬೇಕು. ಅರ್ಥ ಆಯ್ತಲ್ವಾ?
ಸೊ ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಈ ಪಾಯಿಂಟ್ ಎಂ ಇದೆಯಲ್ವಾ, ಎಂ ಪಾಯಿಂಟ್ ಮೂಲಕ ಪಾಸ್ ಆಗೋ ತರ ನೀವು ಒಂದು ಕಾರ್ಡ್ ನ ಡ್ರಾ ಮಾಡ್ಬೇಕು ಈಗ ಈ ಸರ್ಕಲ್ ಗೆ. ಅರ್ಥ ಆಯ್ತಾ? ಈ ತರ ಬರುತ್ತೆ, ನೀವು ಡ್ರಾ ಮಾಡಬಹುದು. ಇದು ಡ್ರಾ ಮಾಡಿದ್ಮೇಲೆ ನೋಡಿ ಇಲ್ಲಿ ಡ್ರಾ ಮಾಡಿದ್ದಾರೆ, ಆರ್ ಎಸ್ ಅಂತ ಡಿನೋಟ್ ಮಾಡಿದ್ದಾರೆ, ಇದನ್ನ ಆರ್ ಅಂತ ಅಂಡ್ ದೆನ್ ಇದನ್ನ ಎಸ್ ಅಂತ ಡಿನೋಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ದೆನ್ ಅದೇ ತರ ಈ ಪಾಯಿಂಟ್ ಎಲ್ ಮೂಲಕ ಪಾಸ್ ಆಗೋ ತರನು ನೀವು ಮತ್ತೆ ಒಂದು ಕಾರ್ನರ್ ಡ್ರಾ ಮಾಡ್ಬೇಕು. ನೋಡ್ಕೊಳ್ಳಿ, ಡ್ರಾ ಮಾಡಿದ್ಮೇಲೆ ಇಲ್ಲಿ 90 ಡಿಗ್ರಿ ಬರ್ಬೇಕಪ್ಪ, ಆ ತರ ಡ್ರಾ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ಸರ್ ಡ್ರಾ ಮಾಡೋದು ಅಂದ್ರೆ ಈಗ ಈ ತರ ಯಾರಾದ್ರೂ ಡ್ರಾ ಮಾಡಿದ್ರೆ ಸರ್ ಎಲ್ ಮೂಲಕ ಪಾಸ್ ಆಯ್ತು, ಇದು ಕಾರ್ಡ್ ಆಯ್ತಲ್ವಾ ಅಂದ್ರೆ ಇದು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಇಲ್ಲಿ ನನಗೆ 90 ಡಿಗ್ರಿ ಇಲ್ಲ ನೋಡಿ, ಇದು ಅರ್ಥ ಆಗ್ತಿದೆಯಲ್ವಾ? ನನಗೆ ಏನಾಗ್ಬೇಕು, ಆ ಎಲ್ ಮೂಲಕ ಪಾಸ್ ಆಗೋದ್ರ ಜೊತೆಗೆ 90 ಡಿಗ್ರಿ ಆಂಗಲ್ ನು ಕೂಡ ಕ್ರಿಯೇಟ್ ಮಾಡಬೇಕು. ಸೊ ನೀವು ಬೇಕಾದ್ರೆ ಪ್ರೊಟ್ರಾಕ್ಟರ್ ನ ಹೆಲ್ಪ್ ತಗೊಂಡು ಬೇಕಾದ್ರೆ ಇಲ್ಲಿ ಏನ್ ಮಾಡಿ ನೀವು ಕಾರ್ಡ್ ನ ಡ್ರಾ ಮಾಡ್ಕೊಳ್ಳಿ. ಈ ತರ ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ ವಾಟ್ ಪಿ ಆಗುತ್ತೆ ಇದು, ಅಂಡ್ ದೆನ್ ದಿಸ್ ವಿಲ್ ಬಿಕಮ್ ವಾಟ್ ಕ್ಯೂ ಆಗುತ್ತೆ. ಓಕೆ, ಸೊ ದೆನ್ ಈಗ ಪಿ ಕ್ಯೂ ಮತ್ತೆ ಆರ್ ಎಸ್ ಎರಡರದ್ದು ಕೂಡ ಲೆಂತ್ ಅನ್ನ ಮೆಜರ್ ಮಾಡಿ ನೀವು. ಪಿ ಕ್ಯೂ ಕಾರ್ಡ್ ಇಂದು ಮತ್ತೆ ಆರ್ ಎಸ್ ಕಾರ್ಡ್ ಇಂದು ಲೆಂತ್ ಅನ್ನ ಮೆಜರ್ ಮಾಡಿದ್ರೆ ನೀವು ಎರಡರದ್ದು ಲೆಂತ್ ಸೇಮ್ ಇರುತ್ತೆ. ಈಗ ನಾನು ಇನಿಷಿಯಲಿ ಏನ್ ಮಾಡ್ಕೊಂಡಿದ್ದೆ ಅಂದ್ರೆ ಈ ಕಾರ್ಡ್ ಇಂದು ಲೆಂತ್ ಮೊದಲೇ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ 3 ಸೆಂಟಿಮೀಟರ್ 3 ಸೆಂಟಿಮೀಟರ್. ಅಂದ್ರೆ ಈ ಟೂ ಕಾರ್ಡ್ಸ್ ಎರಡು ಕೂಡ ಪಿ ಕ್ಯೂ ಮತ್ತೆ ಆರ್ ಎಸ್ ಎರಡು ಕೂಡ ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಓಕೆನಾ? ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗಿದ್ದಾಗ ಯಾವ್ದಾದ್ರು ಟೂ ಕಾರ್ಡ್ಸ್ ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಆ ಟೂ ಕಾರ್ಡ್ಸ್ ಈಕ್ವಲ್ ಇರುತ್ತೆ ಅನ್ನೋದನ್ನ ಈ ಥಿಯರಂ ನಿಮಗೆ ಹೇಳ್ತಾ ಇದೆ. ಓಕೆ, ಸೊ ಈಗ ಈ ಥಿಯರಮ್ ಹೇಗೆ ಅನ್ಸ್ತಾ ಇದೆ ಅಂದ್ರೆ ನಿಮಗೆ ಲಾಸ್ಟ್ ಥಿಯರಂ ನ ರಿವರ್ಸ್. ಲಾಸ್ಟ್ ಅಲ್ಲಿ ಟೂ ಈಕ್ವಲ್ ಕಾರ್ಡ್ಸ್ ನ ಡ್ರಾ ಮಾಡ್ಕೊಂಡ್ವಿ. ಈಕ್ವಲ್ ಕಾರ್ಡ್ಸ್ ನ ಫಸ್ಟ್ ನಾವು ಡ್ರಾ ಮಾಡ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಿದ್ದು, ಲೆಂತ್ ಏನಿದೆ ನೋಡ್ಕೊಂಡ್ವಿ. ಅಂದ್ರೆ ಡಿಸ್ಟೆನ್ಸ್ ಸೆಂಟರ್ ಇಂದ ಡಿಸ್ಟೆನ್ಸ್ ಎಷ್ಟಿದೆ ನೋಡ್ಕೊಂಡ್ವಿ, ಅದು ಈಕ್ವಲ್. ಈಗ ರಿವರ್ಸ್, ಸೆಂಟರ್ ಇಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಎರಡು ಲೈನ್ ತಗೊಂಡ್ವಿ, ಆಮೇಲೆ ಕಾರ್ಡ್ ನ ಡ್ರಾ ಮಾಡಿದ್ವಿ. ಸೊ ಹಾಕಿದ್ರೆ ಅಂದ್ರೆ ಆ ಟೂ ಕಾರ್ಡ್ಸ್ ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು, ಆ ತರ ನಾವು ಕಾರ್ಡ್ಸ್ ನ ಡ್ರಾ ಮಾಡ್ಕೊಂಡ್ವಿ. ಆಮೇಲೆ ನಾವು ಕಾರ್ಡ್ಸ್ ನ ಲೆಂತ್ ಏನಿದೆ ಅಂತ ನೋಡಿದಾಗ ಬೋತ್ ಕಾರ್ಡ್ಸ್ ನ ಲೆಂತ್ ಏನಾಯ್ತು ನಮಗೆ ಸೇಮ್ ಆಯ್ತು. ಇಷ್ಟೇ ಇದು ಐಡಿಯಾ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಒಂದು ಸರ್ಕಲ್ ಅಲ್ಲಿ ಟೂ ಕಾರ್ಡ್ಸ್ ನೀವೇನಾದ್ರೂ ಈಕ್ವಲ್ ಕಾರ್ಡ್ಸ್ ಡ್ರಾ ಮಾಡಿದ್ರೆ ಆ ಟೂ ಕಾರ್ಡ್ಸ್ ನ ಡಿಸ್ಟೆನ್ಸ್ ಅಥವಾ ಡಿಸ್ಟೆನ್ಸ್ ಸೆಂಟರ್ ಇಂದ ಈಕ್ವಲ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಇದಿಷ್ಟೇ ಕಾನ್ಸೆಪ್ಟ್ ನಿಮಗೆ ಬೇಕಾಗಿರೋದು. ಓಕೆ, ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಾಯ್ತು ಅಂತಂದ್ರೆ ಸೊ ನಾನೀಗ ನೆಕ್ಸ್ಟ್ ಎಕ್ಸರ್ಸೈಸ್ ಗೆ ಮೂವ್ ಆಗ್ಬಹುದು. ಓಕೆನಾ? ಸೊ ಈಗ ನೋಡ್ತಾ ಹೋಗೋಣ ಹಾಗಾದ್ರೆ ಎಕ್ಸರ್ಸೈಸ್ ಏನಿದೆ ಅಂತ. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಕ್ವಶನ್ ಇದೆ. ಸೊ ನೀವು ಅದನ್ನ ಟ್ರೈ ಮಾಡಿ, ನಿಮಗೆ ಅದು ಆನ್ಸರ್ ಸಿಗುತ್ತೆ. ಸೊ ನಾನೀಗ ಡೈರೆಕ್ಟ್ಲಿ ಏನ್ ಮಾಡ್ತೀನಿ ಅಂದ್ರೆ ಎಕ್ಸರ್ಸೈಸ್ 10.4 ಗೆ ಮೂವ್ ಆಗ್ತಾ ಇದ್ದೀನಿ. ಓಕೆ, ಸೊ now look at here. This is the exercise 10.4. Now look at the first question. Two circles of radii 5 centimeter and 3 centimeter intersect at 2 points and the distance between their centers is 4 centimeter. Find the length of the common chord. Okay, find the length of the what? Common chord. So first ಇಲ್ಲಿ ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್, ಇಲ್ಲಿ ಏನಿಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಕನ್ಸ್ಟ್ರಕ್ಷನ್ ಏನಲ್ಲ, ಜಸ್ಟ್ ಟೂ ಸರ್ಕಲ್ಸ್ ಡ್ರಾ ಮಾಡಿದ್ರೆ ಕಂಪ್ಲೀಟ್ ಆಯ್ತು ಅಷ್ಟೇ. ಇಲ್ಲಿ ನೋಡಿ, ಟೂ ಸರ್ಕಲ್ಸ್ ಬೇಕು. ಒಂದು ಸರ್ಕಲ್ ನ ರೇಡಿಯಸ್ 5 ಸೆಂಟಿಮೀಟರ್, ಇನ್ನೊಂದು ಸರ್ಕಲ್ ನ ರೇಡಿಯಸ್ 3 ಸೆಂಟಿಮೀಟರ್ ಇರೋ ತರ ನೀವು ಟೂ ಸರ್ಕಲ್ಸ್ ನ ಡ್ರಾ ಮಾಡ್ಕೋಬೇಕು. ಎರಡನ್ನು ಸಪರೇಟ್ ಡ್ರಾ ಮಾಡೋದಲ್ಲ ನೀವು. ಓಕೆ, ಇಲ್ಲಿ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಹೇಳಿದಾನೆ. ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್ ಈಸ್ 4 ಸೆಂಟಿಮೀಟರ್. ಇದು ಕೀ ಪಾಯಿಂಟ್ ನಿಮಗೆ. ಅರ್ಥ ಆಯ್ತಾ? ಈಗ ಫಸ್ಟ್ ಏನ್ ಮಾಡಿ ಅಂದ್ರೆ ನೀವು ಒಂದು 4 ಸೆಂಟಿಮೀಟರ್ ಇಂದ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಇಲ್ಲಿ ಇದೆಯಲ್ವಾ ಓ ಡ್ಯಾಶ್, ಈ ಲೈನು 4 ಸೆಂಟಿಮೀಟರ್ ಇದೆ. 4 ಸೆಂಟಿಮೀಟರ್ ಇಂದ ಒಂದು ಲೈನ್ ನ ನೀವು ಫಸ್ಟ್ ಡ್ರಾ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಪಾಯಿಂಟ್ ನ ಸೆಂಟರ್ ಆಗಿ ತಗೊಂಡು ರೇಡಿಯಸ್ 5 ತಗೊಂಡು ಓಕೆ ನೀವು ಒಂದು ಸರ್ಕಲ್ ನ ಡ್ರಾ ಮಾಡಿ. ಈ ಬಿಗ್ಗರ್ ಸರ್ಕಲ್ ಬರುತ್ತೆ ನಿಮಗೆ, ರೇಡಿಯಸ್ 5 ತಗೊಳ್ಳಿ. ನೆಕ್ಸ್ಟ್ ಓ ಡ್ಯಾಶ್ ನ ಸೆಂಟರ್ ಆಗಿ ತಗೊಂಡು ರೇಡಿಯಸ್ 3 ತಗೋಬೇಕು ನಿಮ್ಗೆ. ನೋಡಿ, ಇಲ್ಲಿಂದ ಇಲ್ಲಿಗಿರೋ ಲೆಂತ್ ಇಲ್ಲಿಗೆ, ಓಕೆನಾ, 3 ಇದೆ. ಓಕೆ, ಸೊ ಈ ಲೆಂತ್ ನ ತಗೊಂಡು ನೀವು ಒಂದು ಸರ್ಕಲ್ ನ ಡ್ರಾ ಮಾಡಿದ್ರೆ ಈ ಸ್ಮಾಲರ್ ಸರ್ಕಲ್ ಇದೆಯಲ್ವಾ,
ಈ ಸ್ಮಾಲರ್ ಸರ್ಕಲ್ ಬರುತ್ತೆ. ಓಕೆ, ಸ್ಮಾಲರ್ ಸರ್ಕಲ್ ಬರುತ್ತೆ. ಈಗ ನೋಡಿ, ಬೋತ್ ಸರ್ಕಲ್ಸ್ ಏನಾಗಿದೆ ಅಂದ್ರೆ ಇಂಟರ್ಸೆಕ್ಟ್ ಆಗಿದೆ. ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅಲ್ಲಿ ಟೂ ಸರ್ಕಲ್ಸ್ ಏನಾಗಿದೆ, ಇಂಟರ್ಸೆಕ್ಟ್ ಆಗಿದೆ, ಹೌದಲ್ವಾ? ಈಗ ಇಂಟರ್ಸೆಕ್ಟ್ ಆಗಿದೆಯಲ್ವಾ, ಇಲ್ಲಿ ಒಂದು ಡಾಟೆಡ್ ಲೈನ್ ನ ನಾನು ಡ್ರಾ ಮಾಡ್ಕೊಂಡಿದ್ದೀನಲ್ವಾ. ಇದು ನಿಮ್ಗೆ ಏನ್ ಅನಿಸ್ತಾ ಇದೆ? ಈ ಲೈನ್ ಎ ಬಿ ಸರ್ಕಲ್, ಬಿಗ್ಗರ್ ಸರ್ಕಲ್ ಇದೆಯಲ್ವಾ, ಈ ಬಿಗ್ಗರ್ ಸರ್ಕಲ್ ಗೆ ಎ ಬಿ ಕಾರ್ಡ್ ಆಗುತ್ತಲ್ವಾ? ಎಸ್, ಡೆಫಿನೆಟ್ಲಿ ಕಾರ್ಡ್ ಆಗುತ್ತೆ. ಯಾಕಂದ್ರೆ ಪಾಯಿಂಟ್ ಎ ಮತ್ತೆ ಬಿ ಈ ಬಿಗ್ಗರ್ ಸರ್ಕಲ್ ಮೇಲೆ ಪ್ರೆಸೆಂಟ್ ಇದೆ. ಅದೇ ತರನೇ ಈ ಕಾರ್ಡ್ ಎ ಬಿ ಇದೆಯಲ್ವಾ, ಅದು ಸ್ಮಾಲರ್ ಸರ್ಕಲ್ ಕೂಡ ಏನಾಗುತ್ತೆ, ಕಾರ್ಡ್ ಆಗ್ತಾ ಇದೆ. ಇದನ್ನೇ ಕಾಮನ್ ಕಾರ್ಡ್ ಅಂತ ಹೇಳಿದ್ದಾರೆ. ಇಲ್ಲಿದೆ ಅಲ್ವಾ ಕಾಮನ್ ಕಾರ್ಡ್ ಅಂದ್ರೆ ಎ ಬಿ. ಅದರ ಲೆಂತ್ ಅನ್ನ ನಿಮಗೆ ಏನ್ ಮಾಡ್ಲಿಕ್ಕೆ ಹೇಳ್ತಾರೆ, ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಓಕೆ, ಫೈಂಡ್ ಔಟ್ ಮಾಡೋಣ. ಈಗ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ನ ಎ ತಗೊಂಡಿದ್ದೀನಿ ನೋಡಿ, ಇದು ಓ ಡ್ಯಾಶ್, ಇದು ಓ. ಈಗ ಓ ಡ್ಯಾಶ್ ಎ ಅನ್ನೋದು ಒಂದು ಟ್ರಯಾಂಗಲ್ ಇದೆ ಇದು, ಹೌದಾ? ಸೊ ಈಗ ಇಲ್ಲಿ ನೋಡ್ಕೊಳ್ಳಿ, ಓ ಟು ಓ ಡ್ಯಾಶ್ ಲೆಂತ್ 4 ಇದೆ ಅಂತ ನಿಮಗೆ ಗೊತ್ತಿದೆ. ಅಂಡ್ ದೆನ್ ಇಲ್ಲಿ ಓ ಟು ಎ ಡಿಸ್ಟೆನ್ಸ್ ಇದೆಯಲ್ವಾ, ಇದು 5 ಇದೆ. ರೇಡಿಯಸ್ ಅಲ್ವಾ ಇದು, ಬಿಗ್ಗರ್ ಸರ್ಕಲ್ ನ ರೇಡಿಯಸ್, ಹಾಗಾಗಿ 5 ಇರಲೇಬೇಕು. ಅಂಡ್ ದೆನ್ ಓ ಡ್ಯಾಶ್ ಇಂದ ಎಗೆ ಇರುವಂತ ಡಿಸ್ಟೆನ್ಸ್ ಇದೆಯಲ್ವಾ, ಇದು 3 ಸೆಂಟಿಮೀಟರ್ ಇದೆ. ಯಾಕೆ ಹೇಳಿ, ಇದು ಸ್ಮಾಲರ್ ಸರ್ಕಲ್ ನ ರೇಡಿಯಸ್, ಹೌದಾ? ಈಗ ಟ್ರಯಾಂಗಲ್ ಓ ಡ್ಯಾಶ್ ಎ ನೀವು ಅಬ್ಸರ್ವ್ ಮಾಡಿದರೆ ನೋಡಿ, 3, 4, 5 ಇದು ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಲ್ವಾ? ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂದ್ರೆ ಓ ಡ್ಯಾಶ್ ಎ ಅನ್ನೋದು ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಆಗುತ್ತೆ. ಅದನ್ನ ನಾನು ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಲೆಂತ್ ಓ ಎ ಎಷ್ಟಿದೆ, 5 ಇದೆ ಅಲ್ವಾ? ಇಲ್ಲಿ ಓ ಎ ಸ್ಕ್ವೇರ್ ತಗೊಳ್ತೀನಿ, 5 ಸ್ಕ್ವೇರ್ 25 ಆಯ್ತು. ಇನ್ ದ ಸೇಮ್ ಸೆನ್ಸ್ ಎ ಓ ಡ್ಯಾಶ್ ಅಂದ್ರೆ ಇದು, ಎ ಓ ಡ್ಯಾಶ್ ಅಂದ್ರೆ 3 ಇದೆ, 3 ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ಮಾಡ್ಕೊಳ್ತೀನಿ, 3 ಸ್ಕ್ವೇರ್ ಅಂದ್ರೆ 9. ನೆಕ್ಸ್ಟ್ ಓ ಡ್ಯಾಶ್ ಸ್ಕ್ವೇರ್ ಅಂದ್ರೆ ಓ ಡ್ಯಾಶ್ 4 ಇದೆ, 4 ಸ್ಕ್ವೇರ್ ಅಂದ್ರೆ 16 ಆಗುತ್ತೆ. ಈಗ ನೋಡ್ಕೊಳ್ಳಿ, ಇದನ್ನ ಅಬ್ಸರ್ವ್ ಮಾಡಿದ್ರೆ 16 ಪ್ಲಸ್ 9 ಮಾಡಿ ನೀವು. ಓಕೆ, 16 ಪ್ಲಸ್ 9 ಸಾರಿ 16 ಪ್ಲಸ್ 9 ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, 25 ಸಿಗ್ತಾ ಇದೆ. ಅಂತ ಅಂದ್ರೆ ನೀವೇನ್ ಹೇಳ್ಬೋದು, ಎ ಓ ಡ್ಯಾಶ್ ಸ್ಕ್ವೇರ್ ಪ್ಲಸ್ ಓ ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಪ್ಲಸ್ 16 ವಿಚ್ ಇಸ್ ಈಕ್ವಲ್ ಟು 25 ವಿಚ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವೇರ್. ಹಾಗಿದ್ರೆ ಈ ಓ ಎ ಸ್ಕ್ವೇರ್ ಏನಾಗ್ಬೇಕಿದು, ಹೈಪೋಟಿನಸ್ ಆಗ್ಬೇಕು, ಹೌದಲ್ವಾ? ಓ ಎ ಅನ್ನೋದು ಅಂದ್ರೆ ಓ ಎ ಸ್ಕ್ವೇರ್ ಅಲ್ಲ, ಓ ಎ ಹೈಪೋಟಿನಸ್ ಆದ್ರೆ ಹೈಪೋಟಿನಸ್ಗೆ ಆಪೋಸಿಟ್ ಒಂದು ಆಂಗಲ್ ಇರುತ್ತಲ್ವಾ, ಯಾವುದು ಇದು, ಈ ಆಂಗಲ್ 90 ಡಿಗ್ರಿ ಇರಬೇಕಾಗುತ್ತೆ. ಕ್ಲಿಯರ್ ಅಲ್ವಾ? ಓಕೆ, ಈ ಆಂಗಲ್ 90 ಡಿಗ್ರಿ ಇದೆ ಅಂತ ಆಯ್ತು. ಸೊ ನೆಕ್ಸ್ಟ್ ಈಗ ಇಲ್ಲಿ ಅದರೇ ಕನ್ಕ್ಲೂಷನ್ ಅನ್ನು ತಗೊಂಡಿದ್ದೀನಿ. ಓಕೆ, ಇದು ಕಾನ್ವರ್ಸ್ ಆಫ್ ಪೈಥಾಗೋರಸ್ ಥಿಯರಮ್ ಇಂದ ನಮಗೆ ಬರುತ್ತೆ. ನೀವು ರೀಸನ್ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇದೇ ತರನೇ ನಾವು ಇಲ್ಲಿ ಬಿ ಓ ಡ್ಯಾಶ್ ಓ ಈ ಟ್ರಯಾಂಗಲ್ ಅಲ್ಲೂ ಕೂಡ ನಾವು ಈ ಆಂಗಲ್ ಏನ್ ಬರುತ್ತಲ್ವಾ ಇಲ್ಲಿ, ಇದು 90 ಡಿಗ್ರಿ ಇದೆ ಅಂತ ಮತ್ತೆ ಅಗೇನ್ ಇದೇ ತರ ಪ್ರೂವ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸೊ ಈಗ ನೆಕ್ಸ್ಟ್ ಏನು ಅಂತ ಅಂದ್ರೆ, ಈಗ ನೋಡಿ ಎ ಓ ಡ್ಯಾಶ್ ಬಿ ಅಂದ್ರೆ ಎ ದಿಸ್ ಓ ಡ್ಯಾಶ್ ಬಿ ಅಂದ್ರೆ ಈ ಕಂಪ್ಲೀಟ್ ಆಂಗಲ್ ತಗೋಬೇಕು ನೀವು. ಇದಿಷ್ಟು ಆಂಗಲ್ ಏನಾಗುತ್ತೆ ನಿಮಗೆ, ಇಲ್ಲಿಂದ ಇಲ್ಲಿಗೆ 90 ಇದೆ, ಅಂಡ್ ದೆನ್ ಇಲ್ಲಿಂದ ಇಲ್ಲಿಗೆ 90 ಪ್ಲಸ್ 90 ಅಂದ್ರೆ 180 ಆಯ್ತು. ಹಾಗಾಗಿ ಎ ಓ ಬಿ ಅನ್ನೋದು ಏನಾಗುತ್ತೆ, ಲೈನ್ ಆಗುತ್ತೆ. ಯಾವಾಗ ನಿಮಗೆ ಈ ಟೂ ಆಂಗಲ್ಸ್ ಸಮ್ಮು 180 ಡಿಗ್ರಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಎ ಬಿ ಅನ್ನೋದು ಲೈನ್ ಫಾರ್ಮೇಶನ್ ಆಗುತ್ತೆ. ಅದೊಂದು ಲೈನ್ ಅಂತ ಫಿಗರ್ ಅಲ್ಲೇ ಗೊತ್ತಾಗ್ತಿದೆ ನಮಗೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬಟ್ ಆದ್ರೂ ಅದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕಾಗುತ್ತೆ. ಈಗ ನೋಡಿ, ಎ ಓ ಡ್ಯಾಶ್ ಲೆಂತ್ ಎಷ್ಟಿದೆ, 3 ಇದೆ, ಹೌದಲ್ವಾ? ಅಂಡ್ ದೆನ್ ಓ ಡ್ಯಾಶ್ ಬಿ ಲೆಂತ್ ಎಷ್ಟಿದೆ, 3 ಇದೆ. ಓಕೆ, ಆ 3 ಮತ್ತೆ 3 ಎರಡು ಆಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. ಹಾಗಾಗಿ ಎ ಬಿ ಅಂದ್ರೆ ಕಾಮನ್ ಕಾರ್ಡ್ ನ ಲೆಂತ್ 6 ಆಗುತ್ತೆ. ನಿಮಗೆ ಇಲ್ಲಿ ಡೌಟ್ಸ್ ಬರ್ಬೋದು, ಸೊ ಯಾಕೆ ಸರ್ ಇಷ್ಟೆಲ್ಲ ನಾವು ಸರ್ಕಸ್ ಮಾಡ್ಬೇಕಾಗಿತ್ತು? ಇಲ್ಲಿ ಗೊತ್ತಾಯ್ತಲ್ವಾ, ಓ ಡ್ಯಾಶ್ ಎ ಅನ್ನೋದು 3 ಇದೆ, ಓ ಡ್ಯಾಶ್ ಬಿ ಅನ್ನೋದು 3 ಇದೆ, 3 ಪ್ಲಸ್ 3 6 ಆಯ್ತಲ್ಲ, ಅಷ್ಟೇ ಮಾಡ್ಬೋದಾಗಿತ್ತು ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ನೀವು ಈ ಎ ಬಿ ಇದೆಯಲ್ವಾ, ಇದು ಲೈನ್ ಅಂತ ಪ್ರೂವ್ ಮಾಡ್ಕೋಬೇಕು ನೀವು ಫಸ್ಟ್. ಯಾರಿಗ್ ಗೊತ್ತು, ಈ ತರ ಕೂಡ ಇರಬಹುದಲ್ವಾ? ಈಗ ನೋಡಿ, ಇದು ಪಾಯಿಂಟ್ ಎ, ಹೌದಾ? ಇದು ಎ ಏನಪ್ಪ, ಓಕೆ, ಇದು ಎ, ಇದು ಬಿ ಅಂತ ಅನ್ಕೊಳ್ಳಿ, ಇದು ಓ ಡ್ಯಾಶ್ ಅನ್ಕೊಳ್ಳಿ. ಓಕೆ,
ಫಿಗರ್ ಒಳಗಡೆ ನಿಮಗೆ ಈ ತರ ಏನ್ ಬರಲ್ಲ, ಅದು ಹೀಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಓಕೆ, ಸಪೋಸ್ ಏನಾದ್ರೂ ಅದು ಎ ಓ ಡ್ಯಾಶ್ ಅಂಡ್ ದೆನ್ ಓ ಡ್ಯಾಶ್ ಬಿ ಈ ತರ ಏನಾದ್ರೂ ಸ್ವಲ್ಪ ಬೆಂಡ್ ಆಗಿದ್ರೆ, ಓಕೆ ಹೌದಲ್ವಾ, ಆವಾಗ ನಮ್ಮ ಆನ್ಸರ್ ರಾಂಗ್ ಆಗ್ಬಿಡುತ್ತೆ. ಓಕೆ, ಈಗ ಇದು 3 ಇದೆ, ಇದು 3 ಇದೆ ಅಂತ ನೀವು ಸಮ್ ಮಾಡ್ಕೊಂಡ್ರೆ ರಾಂಗ್ ಆಗ್ಬಿಡುತ್ತೆ. ಯಾಕೆಂದ್ರೆ ಆಕ್ಚುಲಿ ಕಾರ್ಡ್ ಎ ಟು ಬಿ ಈ ತರ ಬಂದ್ಬಿಡುತ್ತೆ. ಹೌದಾ, ಸ್ಟ್ರೈಟ್ ಆಗಿ ಬರಬೇಕು. ಈ ಲೆಂತ್ ನ ಫೈಂಡ್ ಔಟ್ ಮಾಡೋದ್ರ ಬದಲಾಗಿ ನೀವು ಈ ಲೆಂತ್ ನ ಫೈಂಡ್ ಔಟ್ ಮಾಡಿದಾಗ ಆಗ್ಬಿಡುತ್ತೆ. ಬಟ್ ಈ ಫಿಗರ್ ಆತರ ಎಲ್ಲ ಗೊತ್ತಾಗುತ್ತೆ ನಮಗೆ, ಆದ್ರೂ ಕೂಡ ನಾವು ಅದನ್ನ ಫಿಗರ್ ಅಲ್ಲಿ ಇರೋದೇ ಫೈನಲ್ ಅಂತ ಹೇಳೋಕ್ ಆಗಲ್ಲ, ಪ್ರೂವ್ ಮಾಡಿ ತೋರಿಸ್ಬೇಕು. ದಟ್ಸ್ ವೈ ಲೈನ್ ಅಂತ ಹೇಳಿದ್ಮೇಲೆ ನೀವು ಫೈನಲಿ 3 + 3 6 ಅಂತ ಹೇಳ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಬೇಕು. ಸೊ ಹಾಗಾದ್ರೆ ಈಗ ಸೆಕೆಂಡ್ ಕ್ವಶನ್ ಗೆ ಮೂವ್ ಆಗ್ತಾ ಇದ್ದೀನಿ. ಇಫ್ 2 ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಇಂಟರ್ಸೆಕ್ಟ್ಸ್ ವಿತ್ ಇನ್ ದ ಸರ್ಕಲ್. ನೋಡಿ, ಒಂದು ಸರ್ಕಲ್ ಇದೆ, ವಿತ್ ಇನ್ ದ ಸರ್ಕಲ್ ಅಂದ್ರೆ ಸರ್ಕಲ್ ಒಳಗಡೆ 2 ಈಕ್ವಲ್ ಕಾರ್ಡ್ಸ್, ಎರಡು ಈಕ್ವಲ್ ಕಾರ್ಡ್ಸ್ ಇದೆ, ಎರಡು ಕಾರ್ಡ್ಸ್ ಅದರ ಲೆಂತ್ ಈಕ್ವಲ್ ಇದೆ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿದೆ ಅಂತ ಫಿಗರ್ ನೋಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ. ಒಂದು ಸರ್ಕಲ್ ಇದೆ, ಎ ಬಿ ಮತ್ತೆ ಸಿ ಡಿ ಅಂತ 2 ಕಾರ್ಡ್ಸ್ ಇದೆ, ಒಂದಕ್ಕೊಂದು ಟಚ್ ಆಗಿದೆ, ಇಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದು ಇ ಅಂತ. ಎ ಬಿ ಮತ್ತೆ ಸಿ ಡಿದು ಲೆಂತ್ ಸೇಮ್ ಇದೆ, ಯಾಕೆಂದ್ರೆ ಈಕ್ವಲ್ ಕಾರ್ಡ್ಸ್ ಅಂತ ಹೇಳಿದಾನೆ. ಹಾಗಾಗಿ prove that the segments of one chord are equal to corresponding segments of the other chord. ಇಲ್ಲಿ ಏನ್ ಪ್ರೂವ್ ಮಾಡಬೇಕು ಅಂದ್ರೆ ಸೆಗ್ಮೆಂಟ್ಸ್ ಏನ್ ಫಾರ್ಮೇಶನ್ ಆಗುತ್ತಲ್ವಾ, ಸೆಗ್ಮೆಂಟ್ಸ್. ಓಕೆ, ಒಂದು ಕಾರ್ಡ್ ಇಂದ ಫಾರ್ಮೇಶನ್ ಆಗಿರುವಂತ ಸೆಗ್ಮೆಂಟ್ ಆರ್ ಈಕ್ವಲ್ ಟು ದ ಕರೆಸ್ಪಾಂಡಿಂಗ್ ಸೆಗ್ಮೆಂಟ್ ಆಫ್ ದಿ ಅದರ್ ಕಾರ್ಡ್. ಅದರ್ ಕಾರ್ಡ್ ಇಂದ ಫಾರ್ಮೇಶನ್ ಆಗಿರುವಂತ ಸೆಗ್ಮೆಂಟ್ ಮತ್ತೆ ಫಸ್ಟ್ ಕಾರ್ಡ್ ಇಂದ ಫಾರ್ಮೇಶನ್ ಆಗಿರುವಂತ ಸೆಗ್ಮೆಂಟ್ ಎರಡು ಸೇಮ್ ಇರುತ್ತೆ ಅಂತ ನೀವೇನ್ ಮಾಡ್ಬೇಕೀಗ ಪ್ರೂವ್ ಮಾಡಬೇಕು. ನಾವು ಲುಕ್ ಅಟ್ ದ ಸೊಲ್ಯೂಷನ್. ಸೊ ಈಗ ಫಸ್ಟ್ ಅವನು ಏನೇನು ಹೇಳಿದಾನೆ, ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ವಿ ಆರ್ ಗೋಯಿಂಗ್ ಟು ಡ್ರಾ ದ ಫಿಗರ್ ಫಸ್ಟ್. ಓಕೆ, ಫಸ್ಟ್ ಫಿಗರ್ ತಗೊಳ್ಳೋಣ, ಗಿವನ್ ಡೇಟಾ ಏನಿದೆ ತಗೊಳ್ಳೋಣ. ಇಲ್ಲಿ ಏನು ಹೇಳಿದಾನೆ ಅಂದ್ರೆ ನೋಡಿ, ಎ ಬಿ ಮತ್ತೆ ಸಿ ಡಿ 2 ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ವಿಚ್ ಮೀಟ್ ಅಟ್ ದ ಪಾಯಿಂಟ್ ಇ ಅಂತ ನಾನು ತಗೊಳ್ತಾ ಇದ್ದೀನಿ. ಓಕೆ, ಇ ಅನ್ನೋ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ. ನೋಡಿ, ಒಂದು ಸರ್ಕಲ್ ನ ಡ್ರಾ ಮಾಡ್ಕೊಳ್ಳಿ ಫಸ್ಟ್. ನೆಕ್ಸ್ಟ್ ಎ ಬಿ ಅಂತ ಒಂದು ಕಾರ್ಡು, ಸಿ ಡಿ ಅಂತ ಒಂದು ಕಾರ್ಡ್ ನ ಡ್ರಾ ಮಾಡ್ಕೊಳ್ಳಿ. ಎರಡರದ್ದು ಲೆಂತ್ ಸೇಮ್ ಇರಲಿ. ಓಕೆ, ಎ ಬಿ ಎಷ್ಟಿರುತ್ತಲ್ವಾ 5 ಸೆಂಟಿಮೀಟರ್ ಇದ್ರೆ ಸಿ ಡಿನು 5 ಸೆಂಟಿಮೀಟರ್ ಇರಬೇಕು. ಆ ತರ ಡ್ರಾ ಮಾಡ್ಕೊಳ್ಳಿ ನೀವು, ಒಂದಕ್ಕೊಂದು ಟಚ್ ಆಗ್ಬೇಕು. ಅರ್ಥ ಆಯ್ತಾ? ಈ ಪಾಯಿಂಟ್ ಅಲ್ಲಿ ಟಚ್ ಆಗ್ಬೇಕು, ಇ ಅನ್ನೋ ಪಾಯಿಂಟ್ ಅಂತ ಇ ಅಂತ ತಗೊಳ್ಳಿ ಅದನ್ನ. ಈಗ ನಾವೇನ್ ಪ್ರೂವ್ ಮಾಡ್ಬೇಕಂತ ಇಲ್ಲಿ ಹೇಳ್ತಾ ಇದೀನಿ ನೋಡಿ, ಎ ಇ ಇಸ್ ಈಕ್ವಲ್ ಟು ಸಿ ಇ. ಈಗ ಫ್ರಾಗ್ಮೆಂಟ್ಸ್ ಸೆಗ್ಮೆಂಟ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾನೆ. ಸೊ ಇದು ಆಕ್ಚುಲಿ ಈ ವರ್ಡ್ ನಿಮಗೆ ಇನ್ನೊಂದು ಟೈಮ್ ಒಂದ್ ಕಡೆ ಸೆಗ್ಮೆಂಟ್ಸ್ ಹೇಳಿದೆ ನಾನು ನಿಮಗೆ ಸ್ಟಾರ್ಟಿಂಗು, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಆ ಸೆಗ್ಮೆಂಟ್ ಅಲ್ಲ ಇವ್ನು ಹೇಳ್ತಾ ಇರೋದು, ಸೆಗ್ಮೆಂಟ್ ಆಫ್ ದಿ ಕಾರ್ಡ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ಈಗ ನೋಡಿ, ಎರಡು ಕಾರ್ಡ್ ಈ ಪಾಯಿಂಟ್ ಅಲ್ಲಿ ಟಚ್ ಆಗಿದ್ರಿಂದ ಈ ಕಾರ್ಡ್ ಎ ಬಿ ಇದೆಯಲ್ವಾ, ಇದು 2 ಪಾರ್ಟ್ಸ್ ಆಗಿ ಈಕ್ವಲ್ ಆಯ್ತು. ಒಂದ್ ಯಾವ್ದು ಪಾರ್ಟ್ ಎ ಇ, ಇನ್ನೊಂದು ಪಾರ್ಟ್ ಇ ಬಿ ಅಥವಾ ಬಿಇ ಅಂತ ಆಗುತ್ತೆ. ಅದೇ ತರನೇ ಈ ಕಾರ್ಡ್ ಕೂಡ 2 ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಆಯ್ತು. ಯಾವುದು, ಒಂದು ಸಿಇ, ಇನ್ನೊಂದು ಡಿಇ ಅಂತ ಹೇಳ್ಬೋದು. ಈಗ ಈ ಬಿಗರ್ ಪಾರ್ಟ್ ಇದೆಯಲ್ವಾ ಎ ಇ, ಇದರ ಲೆಂತ್ ಎಷ್ಟಿದೆಯೋ ಸಿಇ ಲೆಂತ್ ಕೂಡ ಸೇಮ್ ಇರುತ್ತೆ ಅಂತ ಪ್ರೂವ್ ಮಾಡ್ಬೇಕು. ಇದನ್ನ ನಾವು ಸೆಗ್ಮೆಂಟ್ಸ್ ಅಂದ್ರೆ ಪಾರ್ಟ್ಸ್ ಅಂತ ಮೀನಿಂಗ್ ಇಲ್ಲಿ. ಓಕೆ, ಪಾರ್ಟ್ಸ್ ಅಂತ ಹೇಳಿ ಮೀನಿಂಗ್ ಬರುತ್ತೆ. ಇಲ್ಲಿ ಎ ಇ ಮತ್ತೆ ಸಿಇ ಲೆಂತ್ ಸೇಮ್ ಇದೆ ಅಂತ ಪ್ರೂವ್ ಮಾಡಬೇಕು. ಡಿಇ ಮತ್ತೆ ಬಿಇ ಲೆಂತ್ ಸೇಮ್ ಇದೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಎ ಇ ಇಸ್ ಈಕ್ವಲ್ ಟು ಸಿಇ ಅಂಡ್ ಬಿಇ ಇಸ್ ಈಕ್ವಲ್ ಟು ಡಿಇ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಈಗ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೇವೆ, ಒಂದು ಸಿಂಪಲ್ ಕನ್ಸ್ಟ್ರಕ್ಷನ್. ಏನು ಅಂದ್ರೆ ಓ ಎಂ ನ ಡ್ರಾ ಮಾಡ್ಕೊಳ್ತೀವಿ. ಇದು ನೋಡಿ ಸೆಂಟರ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ತೀನಿ. ಯಾವುದಕ್ಕೆ, ಕಾರ್ಡ್ ಎ ಬಿಗೆ. ಹೌದಾ, ಹಾಗಾಗಿ ಇದನ್ನ ಓ ಎಂ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಹೇಳ್ಬೋದು. ಓಕೆ, ಓ ಎಂ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸೊ ದೆನ್ ಓ ಎನ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ. ಓಕೆ, ಅದೇ ತರನೇ ಓ ಎನ್ ಅನ್ನೋದು ಕೂಡ ಒಂದು ಪರ್ಪೆಂಡಿಕ್ಯುಲರ್, ಯಾವುದಕ್ಕೆ, ಸಿ ಡಿಗೆ ಒಂದು ಪರ್ಪೆಂಡಿಕ್ಯುಲರ್ ಅಲ್ವಾ. ಅಂಡ್ ಜಾಯಿನ್ ಓ ಇ ಅಂತ ಹೇಳಿದ್ದಾರೆ. ಓಕೆ, ಅದನ್ನ ಜಾಯಿನ್ ಮಾಡಿ ಇಲ್ಲಿ ಓ ಮತ್ತೆ ಇ ನ ಏನ್ ಮಾಡ್ಕೊಳ್ಳಿ, ಜಾಯಿನ್ ಮಾಡ್ಕೊಳ್ಳಿ. ಓ ನ ಈ ಜೊತೆ ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೋಡ್ಕೊಳ್ಳಿ, ಅಲ್ಲಿ ಈ ಟ್ರಯಾಂಗಲ್ಸ್ ನ ಅಬ್ಸರ್ವ್ ಮಾಡ್ಬೇಕು ನೀವು. ಟ್ರಯಾಂಗಲ್ ಓ ಎಂ ಇ, ಟ್ರಯಾಂಗಲ್ ಓ ಎನ್ ಇ, ಈ 2 ಟ್ರಯಾಂಗಲ್ಸ್ ನ ಅಬ್ಸರ್ವ್ ಮಾಡಿ. ಓ ಎಂ ಇ ಅಂದ್ರೆ ಯಾವುದು, ಓ ಎಂ
ಈ ಟ್ರಯಾಂಗಲ್ ಅರ್ಥ ಆಯ್ತಲ್ವಾ ಓ ಎಂ ಇ ನೆಕ್ಸ್ಟ್ ಓ ಎನ್ ಇ ಅಂತ ಅಂದ್ರೆ ಓಕೆ ನೋಡಿ ಓ ಎನ್ ಇ ಈ ಟ್ರಯಾಂಗಲ್ ಹೌದಾ ಈಗ ಈ ಟೂ ಟ್ರಯಾಂಗಲ್ಸ್ ಅಲ್ಲಿ ನಾನು ಓ ಎಂ ಮತ್ತೆ ಓ ಎನ್ ಈಕ್ವಲ್ ಅಂತ ಹೇಳ್ಕೊಳ್ತೀನಿ ಅಂದ್ರೆ ಯಾವುದು ಈ ಓ ಎಂ ಎಷ್ಟಿದೆಯಲ್ವಾ ಓ ಎನ್ ಅಷ್ಟೇ ಇದೆ ಲೆಂತ್ ಅಂತ ಹೇಳ್ತೀನಿ ಹೇಗೆ ಹೇಳ್ತೀನಿ ಅಂತಂದ್ರೆ ಎ ಬಿ ಮತ್ತೆ ಸಿ ಡಿ ಈಕ್ವಲ್ ಕಾರ್ಡ್ಸ್ ಆಗಿರೋದ್ರಿಂದ ಈ ಈಕ್ವಲ್ ಕಾರ್ಡ್ಸ್ ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಒಂದು ಥಿಯರಮ್ ನ ಸ್ಟಡಿ ಮಾಡಿದ್ವಿ ಅಲ್ವಾ ಹಾಗಾಗಿ ಈಗ ಎ ಬಿ ಮತ್ತೆ ಸಿ ಡಿ ಈಕ್ವಲ್ ಕಾರ್ಡ್ಸ್ ಆಗಿರೋದ್ರಿಂದ ಈ ಕಾರ್ಡ್ಸ್ ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಹಾಗಾಗಿ ಓ ಎಂ ಮತ್ತೆ ಓ ಎನ್ ಎರಡು ಕೂಡ ಏನಾಗುತ್ತೆ ಈಕ್ವಲ್ ಆಗುತ್ತೆ ಇಲ್ಲಿ ಹೇಳಿದ ನೋಡಿ ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಿಡಿಸ್ಟೆಂಟ್ ಓಕೆ ನೆಕ್ಸ್ಟ್ ಓ ಇ ಅನ್ನೋದು ಈ ಸೈಡ್ ಇದೆಯಲ್ವಾ ಇದು ಎರಡು ಟ್ರಯಾಂಗಲ್ಗೂ ಕಾಮನ್ ಇದೆ ಹೌದಾ ಹಾಗಾಗಿ ಓ ಇ ಇಸ್ ಈಕ್ವಲ್ ಟು ಓ ಇ ಈ ಫಸ್ಟ್ ಬರ್ದಿರೋ ಓ ಇ ಯಾವುದು ಟ್ರಯಾಂಗಲ್ ಓ ಎಂ ಇ ನ ಸೈಡ್ ಸೆಕೆಂಡ್ ಬರ್ದಿರೋ ಓ ಇ ಯಾವುದು ಟ್ರಯಾಂಗಲ್ ಓ ಎನ್ ಇ ನ ಸೈಡ್ ಈ ಎರಡು ಟ್ರಯಾಂಗಲ್ಗೂ ಓ ಇ ಅನ್ನೋದು ಕಾಮನ್ ಇದೆ ಹೌದಾ ಅದು ಅದೇ ಈಕ್ವಲ್ ಇರುತ್ತೆ ಯಾವಾಗ್ಲೂ ಇದು ಕಾಮನ್ ಆಗುತ್ತೆ ಈಗ ನೆಕ್ಸ್ಟ್ ನೋಡ್ಕೊಳ್ಳಿ ಓ ಎಂ ಇ ಆಂಗಲ್ ಓ ಎಂ ಇ ಎಷ್ಟಿದೆ ಅಂತ ಆಂಗಲ್ ಓ ಎಂ ಇ ಇದು 90 ಡಿಗ್ರಿ ಇದೆ ಈ ಆಂಗಲ್ ಅರ್ಥ ಆಯ್ತಲ್ವಾ ಯಾಕಂದ್ರೆ ಈ ಕಡೆ 90 ಡಿಗ್ರಿ ಇದೆ ಅಂದ್ರೆ ಇಲ್ಲೂ 90 ಡಿಗ್ರಿ ಇರುತ್ತದು ಓಕೆ ಅದೇ ತರನ ಇಲ್ಲಿ ಬಂದ್ರೆ ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ ಓ ಎನ್ ಇ ತಗೊಂಡ್ರೆ ನೀವು ಇದು ಏನಾಗುತ್ತೆ 90 ಡಿಗ್ರಿ ಇದೆ ಹಾಗಾದ್ರೆ ಈ ಟೂ ಟ್ರಯಾಂಗಲ್ಸ್ ಅಲ್ಲಿ ನಮಗೆ ಏನಾಯ್ತು ಅಂದ್ರೆ ಟೂ ಸೈಡ್ಸ್ ಈಕ್ವಲ್ ಆಗ್ತಾ ಇದೆ ನೋಡಿ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಆಗ್ತಾ ಇದೆ ಒಂದು ಆಂಗಲ್ ಈಕ್ವಲ್ ಆಗ್ತಾ ಇದೆ ಕರೆಸ್ಪಾಂಡಿಂಗ್ ಟೂ ಸೈಡ್ಸ್ ಒನ್ ಆಂಗಲ್ ಹೌದಾ ಬಟ್ ಇದು ನಮಗೆ ಎಸ್ ಗೆ ಬರೋದಿಲ್ಲ ಬಟ್ ನೋಡ್ಕೊಳ್ಳಿ ಇಲ್ಲಿ ಯಾವ್ದಕ್ಕೆ ಬರುತ್ತೆ ಅಂದ್ರೆ ಇದು ಒಂದು ಆಂಗಲ್ ಯಾವಾಗ ನಿಮಗೆ 90 ಡಿಗ್ರಿ ಬರ್ತಾ ಇದೆ ಇದು ಆರ್ ಎಚ್ ಎಸ್ ಆಕ್ಸಿಯಮಿಗೆ ರಿಲೇಟೆಡ್ ಆಗಿರುತ್ತೆ ಅಂದ್ರೆ ಈಗ ಒಂದು ರೈಟ್ ಆಂಗಲ್ ಬರಬೇಕು ಹೈಪೋಟಿನಸ್ ಇರುತ್ತಲ್ವಾ ಅದು ಪ್ರಪೋರ್ಷನಲ್ ಆಗಿರ್ಬೇಕು ಸಾರಿ ಈಕ್ವಲ್ ಆಗ್ಬೇಕು ಈಗ ನೋಡಿ ಟ್ರಯಾಂಗಲ್ ಓ ಎಂ ಇ ನಲ್ಲಿ ಹೈಪೋಟಿನಸ್ ಯಾವ್ದಾಗುತ್ತೆ ಓ ಇ ಯಾಕೆಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಇರೋದು ಈ ಸೆಕೆಂಡ್ ಟ್ರಯಾಂಗಲ್ ಓ ಎನ್ ಇ ನಲ್ಲೂ ಕೂಡ ಹೈಪೋಟಿನಸ್ ಯಾವುದು 90 ಡಿಗ್ರಿಗೆ ಆಪೋಸಿಟ್ ಇರೋದು ಓ ಇ ಹಾಗಾದ್ರೆ ಎರಡು ಟ್ರಯಾಂಗಲ್ ಅಲ್ಲೂ ಹೈಪೋಟಿನಸ್ ಸೇಮ್ ಆಗಿದೆ ಅದ್ರ ಜೊತೆಗೆ ಮತ್ತೆ ಒಂದು ಸೈಡ್ ಏನಾಗ್ತಿದೆ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಆಗ್ತಿದೆ ಯಾವ್ದದು ಫಸ್ಟ್ ಟ್ರಯಾಂಗಲ್ ಅಲ್ಲಿ ಓ ಎಂ ಸೆಕೆಂಡ್ ಟ್ರಯಾಂಗಲ್ ಅಲ್ಲಿ ಓ ಎನ್ ಈ ಸೈಡ್ಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಆಗ್ತಾ ಇದೆ ಹೈಪೋಟಿನಸ್ ಈಕ್ವಲ್ ಆಗ್ತಾ ಇದೆ ಒಂದು ಆಂಗಲ್ 90 ಡಿಗ್ರಿ ಇದೆ ಎರಡು ಟ್ರಯಾಂಗಲ್ ಅಲ್ಲೂ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇದೆ 90 ಡಿಗ್ರಿಗೆ ಈಕ್ವಲ್ ಇದೆ ಅಂದ್ರೆ ಆರ್ ಎಚ್ ಎಸ್ ಆಕ್ಸಿಮ್ ಯೂಸ್ ಮಾಡಿ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಹೇಳ್ಕೋಬಹುದು ಸೊ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಯಾವಾಗ ಹೇಳ್ಬಿಟ್ವಿ ಇಮಿಡಿಯೇಟ್ಲಿ ನಾವು ಹೇಳ್ಬೋದು ಏನಂತ ಆ ಟ್ರಯಾಂಗಲ್ ನಲ್ಲಿ ಎಲ್ಲಾ ಸೈಡ್ಸ್ ಕೂಡ ಕರೆಸ್ಪಾಂಡಿಂಗ್ ಸೈಡ್ಸ್ ಓಕೆ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವುದೇ ತಗೊಳ್ಳಿ ಅದು ಈಕ್ವಲ್ ಇರುತ್ತೆ ಮತ್ತೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ತಗೊಳ್ಳಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ ಓಕೆ ಈಗ ನಮಗೆ ಜಸ್ಟ್ ಗೊತ್ತಾಗಿತ್ತು ಒಂದು 90 ಡಿಗ್ರಿ ಇರೋದು ಈಕ್ವಲ್ ಇದೆ ಅಂತ ಗೊತ್ತಾಯ್ತು ಇನ್ನು ರಿಮೈನಿಂಗ್ ಟೂ ಆಂಗಲ್ಸ್ ಇದೆ ಅಲ್ವಾ ಆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲೂ ಕೂಡ ಈಕ್ವಲ್ ಆಗುತ್ತೆ ಮತ್ತೆ ಇನ್ನು ಒನ್ ಮೂರ್ ಸೈಡ್ ಕೂಡ ಇತ್ತು ಆ ಸೈಡು ಕೂಡ ಕರೆಸ್ಪಾಂಡಿಂಗ್ ಸೈಡು ಈಕ್ವಲ್ ಅಂತ ಗೊತ್ತಾಗುತ್ತೆ ಈಗ ನೋಡಿ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೆ ಆಂಗಲ್ಸ್ ಯಾವುದು ಅಂತ ಈ ನೊಟೇಶನ್ ಏನಿದೆ ಅಲ್ವಾ ಈ ನೊಟೇಶನ್ ಒಳಗಡೆ ನಾವು ಅರ್ಥ ಮಾಡ್ಕೋಬಹುದು ಹೇಗೆ ಅಂತ ಹೇಳ್ತೀನಿ ಈಗ ನೋಡಿ ಓ ಎಂ ಇದೆ ಓ ಎಂ ಇ ಟ್ರಯಾಂಗಲ್ ಅಲ್ವಾ ಇದು ಇಲ್ಲಿ ಫಸ್ಟ್ ಏನಿದೆ ನಿಮಗೆ ಓ ಎಂ ಇದೆ ಓಕೆ ಈಗ ಸೈಡ್ ಓ ಎಂ ಗೆ ಕರೆಸ್ಪಾಂಡಿಂಗ್ ಯಾವುದು ಅಂದ್ರೆ ಇಲ್ಲಿ ಬನ್ನಿ ಓ ಎನ್ ಅದೇ ಆರ್ಡರ್ ಅಲ್ಲೇ ತಗೋಬೇಕು ಇಲ್ಲಿ ಓ ಎನ್ ಅರ್ಥ ಆಯ್ತಾ ಅದೇ ತರ ಎಂ ಇ ಅನ್ನೋ ಸೈಡಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂದ್ರೆ ಎನ್ ಇ ಅರ್ಥ ಆಯ್ತಲ್ವಾ ಎನ್ ಇ ಅದೇ ತರ ಓ ಇ ಅನ್ನೋ ಸೈಡಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂದ್ರೆ ಓ ಇ ಅನ್ನೋದು ಆಗುತ್ತೆ ಗೊತ್ತಾಗ್ತಿದೆಯಲ್ವಾ ಈ ತರ ತಗೋಬೇಕು ನೀವು ಯಾವಾಗ್ಲೂ ಕರೆಸ್ಪಾಂಡಿಂಗ್ ಸೈಡ್ಸ್ ನ ಆಂಗಲ್ ಆದ್ರೆ ಆಂಗಲ್ ಓ ಗೆ ಆಂಗಲ್ ಓ ಕರೆಸ್ಪಾಂಡಿಂಗ್ ಆಂಗಲ್ ಎಂ ಗೆ ಆಂಗಲ್ ಎನ್ ಕರೆಸ್ಪಾಂಡಿಂಗ್ ಆಂಗಲ್ ಇ ಗೆ ಆಂಗಲ್ ಇ ಕರೆಸ್ಪಾಂಡಿಂಗ್ ಅಂದ್ರೆ ಇಲ್ಲಿ ಫಿಗರ್ ಒಳಗಡೆ ನೋಡ್ಕೊಳ್ಳಿ ಆಂಗಲ್ ಓ ಎಂ ಇ ಆದ್ರೆ ಆಂಗಲ್ ಓ ಎನ್ ಇ ಆಂಗಲ್ ಎಂ ಓ ಇ ಆದ್ರೆ ಆಂಗಲ್ ಎನ್ ಓ ಇ ಬರುತ್ತೆ ಅದೇ ತರ ಆಂಗಲ್ ಎಂ ಇ ಓ ಆದ್ರೆ ಆಂಗಲ್ ಎನ್ ಇ ಓ ಕರೆಸ್ಪಾಂಡಿಂಗ್ ಆಗುತ್ತೆ ಅಂದ್ರೆ ಆರ್ಡರ್ ಇಲ್ಲೇ ಇದೆ ನಿಮಗೆ ನೋಡ್ಕೊಳ್ಳಿಕ್ಕೆ ಈಗ ಇದರಿಂದ ನಾನು ಏನ್ ಹೇಳ್ಬೋದು ಅಂದ್ರೆ ಎಂ ಇ ಅನ್ನೋ ಸೈಡ್ ಯಾವುದಕ್ಕೆ ಕರೆಸ್ಪಾಂಡಿಂಗ್ ಆಗುತ್ತೆ ಎನ್ ಇ
ಆಲ್ರೆಡಿ ಇದು ನಮಗೆ ಕಾಂಗ್ರುಯೆಂಟ್ ಆಗಿರೋದ್ರಿಂದ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಬೇಕು, ಈಕ್ವಲ್ ಆಗಬೇಕು. ME ಇಸ್ ಈಕ್ವಲ್ ಟು NE ಆಗುತ್ತೆ. ಅದನ್ನೇ ಇಲ್ಲಿ ಬರ್ತಿದ್ದಾರೆ ನೆಕ್ಸ್ಟ್ ಲೈನ್ ಅಲ್ಲಿ. ME ಇಸ್ ಈಕ್ವಲ್ ಟು NE. CPCT ಹೇಳಿದ್ದೀನಿ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ಅದನ್ನ ನಾವು CPCT ಅಂತ ಹೇಳಿ ಕರಿತೀವಿ. ಈಗ AB ಇಸ್ ಈಕ್ವಲ್ ಟು CD ಅಂತ ನಮಗೆ ಮೊದಲೇ ಗೊತ್ತಿದೆಯಲ್ವಾ. ನೋಡಿ, A ಮತ್ತೆ B ಕಾರ್ಡ್ಸ್, ಹೌದಾ? ಹಾಗಾಗಿ AB ಇಸ್ ಈಕ್ವಲ್ ಟು CD ಅದು ಮೊದಲೇ ಗೊತ್ತಿತ್ತು ನಮಗೆ. ಓಕೆ, ಈಗ ಏನ್ ಮಾಡ್ತೀನಿ ಅಂದ್ರೆ ಡಿವೈಡ್ ಬೈ 2 ಮಾಡ್ಕೊಳ್ತೀನಿ ನಾನು. ಬೋತ್ ಸೈಡ್ ಡಿವೈಡ್ ಬೈ 2. ಓಕೆ, ಡಿವೈಡ್ ಬೈ 2 ಮಾಡ್ಕೊಂಡ್ರೆ ಹಾಫ್ AB ಇಸ್ ಈಕ್ವಲ್ ಟು ಹಾಫ್ CD ಆಗುತ್ತೆ. ನೆಕ್ಸ್ಟ್ ನೋಡಿ, ಹಾಫ್ ಆಫ್ AB ಅಂದ್ರೆ ಏನಾಗುತ್ತೆ ನೋಡ್ಕೊಳ್ಳೋಣ. ಈಗ ನೋಡ್ಕೊಳ್ಳಿ, ಇದು ಕಾರ್ಡ್ AB ಇಲ್ಲಿಂದ ಇಲ್ಲಿವರೆಗೂ ಇದೆ. ಈ OM ಅನ್ನು ಪರ್ಪೆಂಡಿಕ್ಯುಲರ್ ಇದೆಯಲ್ವಾ, ಈ ಪರ್ಪೆಂಡಿಕ್ಯುಲರ್ ಏನ್ ಮಾಡುತ್ತೆ ಅಂದ್ರೆ ಈ ಕಾರ್ಡ್ AB ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಅಂದ್ರೆ ಈಗ AM ಲೆಂತ್ ಎಷ್ಟಿದೆಯೋ MB ಲೆಂತ್ ಕೂಡ ಅಷ್ಟೇ ಇರುತ್ತೆ. ಅರ್ಥ ಆಯ್ತಾ? ಅಂದ್ರೆ ಈ ಪರ್ಪೆಂಡಿಕ್ಯುಲರ್ ಏನ್ ಮಾಡ್ತು ಅಂದ್ರೆ ಈ ಕಾರ್ಡ್ AB ನ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತು. ಈಗ ಹಾಫ್ ಆಫ್ AB, ಈ AB ಒಳಗಡೆ ಹಾಫ್ ಅಂದ್ರೆ ಅದನ್ನ ನಾವು AM ಅಂತಾನು ಹೇಳ್ಬೋದು, ಅಥವಾ MB ಅಥವಾ BM ಅಂತ ಕೂಡ ನಾವು ಹೇಳ್ಬೋದು. ನಾನೇನ್ ಬರ್ಕೊಳ್ತೀನಿ ಅಂದ್ರೆ AM ಅಂತ ಬರ್ಕೊಳ್ತೀನಿ. ಅದೇ ತರ ಹಾಫ್ ಆಫ್ CD ಅಂದ್ರೆ CD ನ ಹಾಫ್ ಅಂತ ಅಂದ್ರೆ ನೀವು CN ಅಂತ ಹೇಳ್ಬೋದು, ಅಥವಾ ND ಅಥವಾ DN ಅಂತನಾದ್ರೂ ಹೇಳ್ಕೊಳ್ಳಿ. ನಾನೇನ್ ತಗೊಳ್ತೀನಿ, CN ತಗೊಳ್ತೀನಿ. ಹಾಗಾಗಿ AM ಇಸ್ ಈಕ್ವಲ್ ಟು CN. ಈಗ ನಾವು ಏನ್ ಮಾಡ್ಬೇಕಾಯ್ತು ಅಂತಂದ್ರೆ ನೋಡ್ಕೊಳ್ಳಿ, AM ಲೆಂತ್ ಎಷ್ಟಿದೆಯಲ್ವಾ, CN ಲೆಂತ್ ಕೂಡ ಅಷ್ಟೇ ಇದೆ ಅಂತ ಪ್ರೂವ್ ಮಾಡಿದಾಗ ಆಯ್ತು. ಈಗ ಇದನ್ನ ನಾನು 2 ಅಂತ ಕೊಡ್ತೀನಿ. ಇಲ್ಲಿ ನಾವು ಈ ಟ್ರಯಾಂಗಲ್ ನ ಕಾಂಗ್ರುಯೆಂಟ್ ಪ್ರೂವ್ ಮಾಡಿದ್ಮೇಲೆ EM ಇಸ್ ಈಕ್ವಲ್ ಟು EN ತಗೊಂಡಿದ್ವಿ. ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, EM ಅಂದ್ರೆ ಈ ಲೆಂತ್ EM. ಓಕೆ, EM ಮತ್ತೆ EN ಎರಡು ಲೆಂತ್ ಈಕ್ವಲ್ ಇದೆ ಅಂತ ನಮಗೆ ಈಕ್ವೇಶನ್ ನಂಬರ್ 1 ಇಂದ ಗೊತ್ತಾಯ್ತು. ಓಕೆನಾ? ಅದೇ ತರನೇ ಈಕ್ವೇಶನ್ ನಂಬರ್ 2 ಇಂದ ನೋಡಿ, AM ಇಸ್ ಈಕ್ವಲ್ ಟು CN ಅಂತ ಗೊತ್ತಾಯ್ತು. ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, AM ಇಲ್ಲಿಂದ ಇಲ್ಲಿಗೆ ಇಸ್ ಈಕ್ವಲ್ ಟು CN ಅಂತ ಕೂಡ ಗೊತ್ತಾಯ್ತು. ಈಗ ಈ 2 ಈಕ್ವೇಶನ್ಸ್ ಏನಿದೆಯಲ್ವಾ, ಆಡ್ ಅಪ್ ಮಾಡ್ಕೊಳ್ತೀನಿ ನಾನು. ಎರಡು ಈಕ್ವೇಶನ್ಸ್ ಅನ್ನ ಆಡ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ, ಈಕ್ವೇಶನ್ ನಂಬರ್ 1 ಇಲ್ಲೇನಿದೆ, EM ಇದೆ. EM ನ ಯಾವ್ದ್ರ ಜೊತೆ ಆಡ್ ಮಾಡಬೇಕು, AM ಜೊತೆ ಆಡ್ ಮಾಡಬೇಕು. ಅಂದ್ರೆ EM ಪ್ಲಸ್ AM ಆಯ್ತು, ಹೌದಾ? ನೆಕ್ಸ್ಟ್ ರೈಟ್ ಸೈಡಿಗೆ ಬಂದ್ರೆ ಇಲ್ಲೇನಿದೆ, EN ಅಂತ ಇದೆ. ಓಕೆ, EN ಅನ್ನ ಯಾವ್ದ್ರ ಜೊತೆ ಆಡ್ ಮಾಡಬೇಕು, CN ಜೊತೆ ಆಡ್ ಮಾಡಬೇಕು. ಓಕೆ, EN ಮತ್ತೆ CN ಅನ್ನ ಆಡ್ ಮಾಡ್ಕೊಂಡಿದ್ದೀನಿ, ಹೌದಾ? ಕರೆಕ್ಟ್ ಇದೆ. ಓಕೆ, ಸೊ ಈಗ ನೋಡಿ, EM AM ಸಮ್ ಮಾಡಿದ್ರೆ ಎಷ್ಟಾಗತ್ತೆ ನೋಡಿ. ಅಂದ್ರೆ EM ಅಂದ್ರೆ ಇದು, EM ಈ ಲೆಂತ್ ಮಾತ್ರ, ಹೌದಾ? AM ಅಂದ್ರೆ ಈ ಲೆಂತ್. ಎರಡನ್ನು ಸಮ್ ಮಾಡಿದ್ರೆ AE ಅಂತ ಬರಿಬಹುದಲ್ವಾ? ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಅದೇ ತರ EN ಪ್ಲಸ್ CN, ಫಿಗರ್ ನೋಡ್ಕೊಳ್ಳಿ, EN ಪ್ಲಸ್ CN ಅಂದ್ರೆ CE ಅಂತ ಬರಿಬಹುದು. ಹಾಗಾಗಿ AE ಇಸ್ ಈಕ್ವಲ್ ಟು CE ಅಂತ ಆಯ್ತು. ಇಲ್ಲಿಗೆ ನಾವು ಪ್ರೂವ್ ಮಾಡ್ಬೇಕಾಗಿರೋದ್ರಲ್ಲಿ ಇದು ಪ್ರೂವ್ ಆಯ್ತು, AE ಇಸ್ ಈಕ್ವಲ್ ಟು CE. ಇನ್ನೇನ್ ಪ್ರೂವ್ ಮಾಡಬೇಕು ನೋಡಿ, ಇಲ್ಲಿ AE ಇಸ್ ಈಕ್ವಲ್ ಟು CE ಪ್ರೂವ್ ಮಾಡಿದ್ದೀನಿ. ನೆಕ್ಸ್ಟ್ DE ಇಸ್ ಈಕ್ವಲ್ ಟು BE ಅಥವಾ EB ಅಂತ ಪ್ರೂವ್ ಮಾಡಿದ್ರೆ ಇಟ್ ವಿಲ್ ಬಿ ಎನಫ್. ಈಗ ಇಲ್ಲಿ ನೋಡ್ತಾ ಹೋಗಿ, ಸಿಂಪಲ್, ಇದೇನು ಕಾಂಪ್ಲಿಕೇಟೆಡ್ ಇಲ್ಲ. ಈಗ ನಮಗೆ AB ಇಸ್ ಈಕ್ವಲ್ ಟು CD ಅಂತ ಇದು ಗೊತ್ತಿದೆ. ಇದು ನೌನ್ ಫ್ಯಾಕ್ಟ್, ಇದು ನಮಗೆ ಗೊತ್ತಿರುವಂತದ್ದು. AB ಇಸ್ ಈಕ್ವಲ್ ಟು CD. ಎರಡು ಕಡೆ ಏನ್ ಮಾಡ್ತೀನಿ, AE ನ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀನಿ. ಓಕೆ, AE ನೋಡಿ ಎರಡು ಕಡೆ ಸಬ್ಟ್ರಾಕ್ಷನ್ ಮಾಡುತ್ತೆ. AB ಮೈನಸ್ AE ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಈಗ ಈ AB ಒಳಗಡೆ AB ಲೆಂತ್, ಇದರಲ್ಲಿ AE ನ ರಿಮೂವ್ ಮಾಡಿದ್ರೆ ಉಳ್ಕೊಳ್ಳೋದು ಈ ಪಾರ್ಟ್ ಮಾತ್ರ ಅಲ್ವಾ? ಅಂದ್ರೆ ಏನ್ ಉಳ್ಕೊಳ್ಳುತ್ತೆ, ರಿಮೈನಿಂಗು BE ಉಳ್ಕೊಳ್ಳುತ್ತೆ. BE ತಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ CD ಮೈನಸ್ AE ಅಂತ ಬರುತ್ತೆ. ಈಗ ಅಲ್ಲಿ ನೋಡ್ಕೊಳ್ಳಿ, CD ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟಿದೆ, CD ಇದೆ. ಓಕೆ, ಇದರಲ್ಲಿ AE ನ ಸಬ್ಟ್ರಾಕ್ಟ್ ಮಾಡಿ ಅಂದ್ರೆ ಇದು AE, ಹೌದಲ್ವಾ? AE ಅಂದ್ರೆ ಇದು. ಅಥವಾ ನಾನು ಈ ತರ ಅರ್ಥ ಮಾಡ್ಕೋಬಹುದು, CE ನೇ ಸಬ್ಟ್ರಾಕ್ಟ್ ಮಾಡಬಹುದು ಅಂತ. ಯಾಕೆ ಹೇಳಿ, AE ಅನ್ನೋದು CE ಗೂ ಕೂಡ ಈಕ್ವಲ್ ಆಗುತ್ತೆ, ಹೌದಾ? ಅಂದ್ರೆ ನಾನು CD ನಲ್ಲಿ CE ನ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀನಿ ಅಂತ ಮೀನಿಂಗ್. ಓಕೆ, ಸೊ ಹಾಗಾದ್ರೆ CD ನಲ್ಲಿ CE ನ ಸಬ್ಟ್ರಾಕ್ಷನ್ ಮಾಡಿದ್ರೆ ರಿಮೈನಿಂಗ್ ಏನು, DE, ಹೌದಾ? ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ಕೊಳ್ತಾ ಇದ್ದೀನಿ, DE ಅಂತ ಬರೆದ್ಬಿಡಿ ಇದನ್ನ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲೇನು CD ಮೈನಸ್ AE ಮಾಡಿದ್ದೇನೆ, CD ಮೈನಸ್ CE ಆಗುತ್ತೆ. ಇದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಇನ್ನೊಂದು ಸ್ಟೆಪ್ ಅಲ್ಲಿ ನೀವು ಬರೀಬೇಕೇನಂದ್ರೆ BE ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ, ಅದು DE. ಓಕೆನಾ? BE ಇಸ್ ಈಕ್ವಲ್ ಟು DE ಇಷ್ಟು ಹೇಳ್ಬಿಟ್ರೆ ಇಟ್ ವಿಲ್ ಬಿ ಏನೋ.
ಓಕೆನಾ. ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ನೀವು ಇದನ್ನ ತಗೋಬೇಕು ಆಸ್ ಇಟ್ ಇಸ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ. ಥರ್ಡ್ ಒನ್, ಇದು ತುಂಬಾ ಸಿಂಪಲ್ ಇದೆ ಅಂಡ್ ಇಟ್ ಈಸ್ ಸಿಮಿಲರ್ ಟು ದಟ್ ಆಫ್ ಕ್ವಶನ್ ನಂಬರ್ 2. ಸ್ವಲ್ಪ ಸಿಮಿಲರ್ ಆಗುತ್ತೆ, ಹಾಗಾಗಿ ನಿಮಗೆ ಜಸ್ಟ್ ಹಿಂಟ್ ಕೊಡ್ತೀನಿ. ಸೊ ನೀವು ಸೊಲ್ಯೂಷನ್ ನೋಡ್ದೇನೆ ಟ್ರೈ ಮಾಡಿ ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ. ಆಫ್ಟರ್ ದಟ್ ಏನ್ ಮಾಡಿ, ನೀವು ಗೊತ್ತಾಗಿಲ್ಲ ಅಂದ್ರೆ ಸೊಲ್ಯೂಷನ್ ನೋಡ್ಕೊಳ್ಳಿ. ನೋಡಿ, 2 ಈಕ್ವಲ್ ಕಾರ್ಡ್ಸ್ ಇದೆ ಆಫ್ ಎ ಸರ್ಕಲ್. ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಅಲ್ಲಿ 2 ಈಕ್ವಲ್ ಕಾರ್ಡ್ಸ್ ಇದೆ. ಓಕೆ, ಅದು ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂತಂದು ಒಂದಕ್ಕೊಂದು ವಿತ್ ಇನ್ ದ ಸರ್ಕಲ್. ಅಂದ್ರೆ ಲಾಸ್ಟ್ ಕ್ವಶನ್ ತರಾನೇ ಇದೆ, ಗಿವನ್ ಡೇಟಾ ಇಲ್ಲ, ಆಸ್ ಇಟ್ ಇಸ್ ಲಾಸ್ಟ್ ಕ್ವಶನ್ ತರ ಇದೆ. ಪ್ರೂವ್ ದಟ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಟು ದ ಸೆಂಟರ್ ಮೇಕ್ಸ್ ಈಕ್ವಲ್ ಆಂಗಲ್ಸ್ ವಿತ್ ದ ಕಾರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾನು ಫಿಗರ್ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಗಿವನ್ ಡೇಟಾ ಏನಿದೆ ಅಂತ. ನೀವು ನೆಕ್ಸ್ಟ್ ಇದನ್ನ ಏನ್ ಪ್ರೂವ್ ಮಾಡ್ಬೇಕಂತ ಕೂಡ ಹೇಳ್ತೀನಿ. ಅಂಡ್ ದೆನ್ ಪ್ರೂವ್ ಮಾಡೋದನ್ನ ನೀವು ಟ್ರೈ ಮಾಡಿ. ಇದು ಕಾಂಗ್ರುಯೆನ್ಸ್ ಬೇಸ್ಡ್ ಮೇಲಿದೆ, ಸಿಂಪಲ್ ಇದೆ, ತುಂಬಾ ಸಿಂಪಲ್ ಇದೆ. ವಿತೌಟ್ ಲುಕಿಂಗ್ ಅಟ್ ದ ಸೊಲ್ಯೂಷನ್ ಯು ನೀಡ್ ಟು ಸಾಲ್ವ್ ದಿಸ್ ಒನ್ ಫಸ್ಟ್. ಓಕೆ, ಸೊ ದೆನ್ ಇಫ್ ಯು ಗೆಟ್ ಎನಿ ಕನ್ಫ್ಯೂಷನ್, ಓಕೆ, if you did not get answer, then you go through the solution. Okay, look at here. So figure same ನೋಡಿ, ಒಂದು ಸರ್ಕಲ್ ಎ ಬಿ ಅಂತ ಒಂದು ಕಾರ್ಡು, ಸಿ ಡಿ ಅಂತ ಒಂದು ಕಾರ್ಡು, ಎರಡು ಕೂಡ ಈಕ್ವಲ್ ಇರಬೇಕು. ಎರಡು ಕೂಡ ಕಾರ್ಡ್ಸ್ ಈಕ್ವಲ್ ಇರಬೇಕು. ನೋಡಿ ಡಯಾಗ್ರಾಮ್ಸ್ ಇಲ್ಲಿ ನೀವು ಎಕ್ಸಾಕ್ಟ್ ಇರ್ಬೇಕಂತ ಏನಿಲ್ಲ. ಇದು ಕನ್ಸ್ಟ್ರಕ್ಷನ್ಸ್ ಅಲ್ಲ. ಕನ್ಸ್ಟ್ರಕ್ಷನ್ಸ್ ಆದ್ರೆ ಎಕ್ಸಾಕ್ಟ್ ನೀವು ಅರೌಂಡ್ ಒಂದು ರಫ್ ಫಿಗರ್ ತರನೇ ತಗೊಳ್ಳಿ. ರಫ್ ಅಂದ್ರೆ ಮತ್ತೆ ಸರ್ಕಲ್ಸ್ ಎಲ್ಲ ಕೈಯಲ್ಲಿ ಡ್ರಾ ಮಾಡಬೇಡಿ, ಕಂಪಾಸ್ ಅಲ್ಲಿ ಡ್ರಾ ಮಾಡಿ. ಬಟ್ ಆಲ್ಮೋಸ್ಟ್ ಆಲ್ ಫಿಗರ್ ಒಂದ್ ರೀತಿನಲ್ಲಿ ನೋಡ್ಲಿಕ್ಕೆ ಈ ತರನೇ ಇರ್ಲಿ ಆದಷ್ಟು. ಓಕೆ, ಎಕ್ಸಾಕ್ಟ್ ಹೀಗೆ ಇರಬೇಕು, ಅಥವಾ ಮೆಜರ್ಮೆಂಟ್ ರಾಂಗ್ ಆಗಬಾರ್ದು, ಆ ತರ ಏನು ಇಲ್ಲ. ಗೊತ್ತಾಗ್ತಿದ್ಯಾ? ಎ ಬಿ ಮತ್ತೆ ಸಿ ಡಿ ಅನ್ನೋದು ಎರಡು ಈಕ್ವಲ್ ಕಾರ್ಡ್ಸ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ಇ ಅನ್ನೋ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ಈಗ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಮತ್ತೆ ಇದು ಓ ಅನ್ನೋದು ಸೆಂಟರ್ ಆಫ್ ದಿ ಸರ್ಕಲ್. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಮತ್ತೆ ಸೆಂಟರ್ ಆಫ್ ದಿ ಸರ್ಕಲ್ ನ ನಾನು ಏನ್ ಮಾಡಿದ್ದೀನಿ, ಜಾಯಿನ್ ಮಾಡಿದ್ದೀನಿ, ಕಂಪ್ಲೀಟ್ ಆಗಿ ಜಾಯಿನ್ ಮಾಡಿದ್ದೀನಿ, ಡ್ರಾ ಮಾಡಿದ್ದೀನಿ. ಈಗ ನೋಡಿ, ಈ ಲೈನ್ ಏನಿದೆಯಲ್ವಾ ಪಿ ಕ್ಯೂ ಅನ್ನೋದು, ಓಕೆ, ಈ ಲೈನ್ ಕಾರ್ಡ್ ಎ ಬಿ ಜೊತೆ ಒಂದು ಆಂಗಲ್ ನ ಕ್ರಿಯೇಟ್ ಮಾಡಿದೆ. ಆಂಗಲ್ ಏನು ಅಂದ್ರೆ ಇಲ್ಲಿದೆ ನೋಡಿ, ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಆಂಗಲ್ ಎಲ್ ಇ ಓ, ಅದು ಗೊತ್ತಾಗ್ತಿದೆಯಲ್ವಾ? ಈ ಆಂಗಲ್ ಮತ್ತೆ ಇದೇ ಲೈನ್ ಪಿ ಕ್ಯೂ ಕಾರ್ಡ್ ಸಿ ಡಿ ಜೊತೆನೂ ಒಂದು ಆಂಗಲ್ ನ ಕ್ರಿಯೇಟ್ ಮಾಡಿದೆ. ಇಲ್ಲಿದೆ ನೋಡಿ ಆಂಗಲ್. ಆಂಗಲ್ ಏನಾಗುತ್ತೆ ಅಂತಂದ್ರೆ ಎಂ ಇ ಓ. ಓಕೆ, ಫಸ್ಟ್ ಕಾರ್ಡ್ ಜೊತೆ ಕ್ರಿಯೇಟ್ ಮಾಡಿದ ಯಾವುದು ಎಲ್ ಇ ಓ, ಸೆಕೆಂಡ್ ಕಾರ್ಡ್ ಜೊತೆ ಕ್ರಿಯೇಟ್ ಮಾಡಿದ್ದು ಎಂ ಇ ಓ. ಈ ಟೂ ಆಂಗಲ್ಸ್ ಈಕ್ವಲ್ ಇದೆ ಅಂತ ನೀವು ಪ್ರೂವ್ ಮಾಡ್ಬೇಕಷ್ಟೇ. ಆ ಟೂ ಆಂಗಲ್ಸ್ ಈಕ್ವಲ್ ಇದೆ ಅಂತ. ಇದು ನಿಮಗೆ ಯಾವ ಬೇಸಿಸ್ ಮೇಲೆ ಇದೆ? ಕಾಂಗ್ರುಯೆನ್ಸ್ ನ ರೂಲ್ ನ ಬೇಸಿಸ್ ಮೇಲೆ ಇದೆ. ತುಂಬಾ ಸಿಂಪಲ್ ಇದೆ. ನೀವು ಇದನ್ನ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಸೊ ಸಪೋಸ್ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ನೀವು ಸೊಲ್ಯೂಷನ್ ಅನ್ನ ನೋಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೋಬಹುದು. ಓಕೆ, ಸೊ ನಾವು ಅಪ್ ಟು ಹಿಯರ್ ಐ ಆಮ್ ಗೋಯಿಂಗ್ ಟು stop the today's class up to here. Okay, so now in the next class I will move on to the question number 4. Okay, so it will be enough for you today. So in the next class I will move on to the question number 4 of this exercise. So up to here complete the notes and solve the question number 3 given to you. In the next class I am going to continue the remaining things. Okay.